ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಜೂನ್ ತಿಂಗಳ 23ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ನವಮಿಯ ತಿಥಿ ಇರುವಂಥ ದಿನ. ಈ ನವಮಿಯ ತಿಥಿ ಈ ದಿನ ರಾತ್ರಿ 7:26 ಇರಲಿದೆ. ನಂತರ ದಶಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಹಸ್ತ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 3:14 ಇರಲಿದೆ. ನಂತರ ಚಿತ್ತ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಅಪರಾಹ್ನ 4:41 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ವರಿಯಾಣ ಯೋಗ. ಇದು ಈ ದಿನ ಬೆಳಿಗ್ಗೆ 10:12 ಇರಲಿದೆ. ನಂತರ ಪರೀಘ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ಕನ್ಯಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:37 ಸಂಜೆ 5:13 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:25 ಮಧ್ಯಾಹ್ನ 2:01 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:13 ಬೆಳಿಗ್ಗೆ 10:49 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:11 ಬೆಳಿಗ್ಗೆ 9:07 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:55 ಮಧ್ಯಾಹ್ನ 12:51 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 5:30 ಬೆಳಿಗ್ಗೆ 7:12 ಅಮೃತ ಕಾಲದ ಸಮಯ. ಇನ್ನು ಈ ದಿನದ ಚಗೋದಯದ ಲಾಭದ ಸಮಯ ಬೆಳಗಿನ ಅವಧಿಯಲ್ಲಿ ಮಧ್ಯಾಹ್ನದ ಅವಧಿಯಲ್ಲಿ ಇರೋದಿಲ್ಲ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:52 ಸೂರ್ಯಾಸ್ತ ಸಂಜೆ 6:48. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ಈ ದಿನ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳು, ಅದರಲ್ಲೂ ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರಿಗೆ ತುಂಬ ಅನುಕೂಲತೆಗಳಿದೆ ಈ ಭೂ ವ್ಯವಹಾರಗಳಿಂದ. ಇನ್ನು ನಿಮ್ಮ ಮನೆಯ ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಖರೀದಿ ಮಾಡುವಂಥ ವಿಚಾರ ಏನಾದರೂ ಇದ್ದರೆ ಅದು ಕೂಡ ಈ ದಿನ ನಿಮಗೆ ತುಂಬ ಲಾಭದಾಯಕವಾಗಿ ನಡೆಯುತ್ತೆ. ಇನ್ನು ಈ ದಿನ ಈ ಖರೀದಿ ಪ್ರಕ್ರಿಯೆಗೆ ಬಂದರೆ ಅಲ್ಲಿ ಅಡ್ವಾನ್ಸ್ ಕೊಡುವಂಥದ್ದು, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಅಗ್ರಿಮೆಂಟ್ ಮಾಡಿಕೊಳ್ಳುವಂಥ ವಿಚಾರ ಎಲ್ಲದಕ್ಕೂ ಕೂಡ ಈ ದಿನ ಪ್ರಶಸ್ತವಾಗಿದೆ. ಇನ್ನು ಈ ಕುಜ ವಿಶೇಷವಾಗಿ ಸಾಹಸಕ್ಕೆ ಮತ್ತು ಶಕ್ತಿಗೆ ಹಾಗೆ ಅಧಿಕಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಯಾರು ಶಕ್ತಿ ಪ್ರದರ್ಶನ ಮಾಡ್ತಾರೆ, ಯಾರು ಸಾಹಸದ ಕೆಲಸಗಳನ್ನು ಮಾಡ್ತಾರೆ, ಉದಾಹರಣೆಗೆ ಕ್ರೀಡಾಪಟುಗಳು, ಅಲ್ಲಿ ಪ್ರತಿಭೆಯನ್ನು ತೋರಿಸುವಂಥದ್ದು, ಸಾಹಸವನ್ನು ಮೆರೆಯುವಂಥದ್ದು ಕ್ರೀಡಾಪಟುಗಳಿಗೆ ಇರುತ್ತೆ. ಹಾಗಾಗಿ ಈ ದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಕ್ರೀಡಾಪಟುಗಳಿಗೆ ಅತ್ಯುತ್ತಮವಾದಂತಹ ದಿನ. ಇನ್ನು
ಕೆಲವು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸ್ತಾ ಇರುವಂಥವ್ರಿಗೂ ಕೂಡ ಈ ದಿನ ತುಂಬ ಪ್ರಶಸ್ತವಾಗಿದೆ. ಅಂದರೆ ನಿಮ್ಮ ಒಂದು ಸ್ಪರ್ಧೆಯ ಮನೋಭಾವ ಬಹಳ ವಿಶೇಷವಾಗಿರುತ್ತೆ. ಹಾಗೆ ನಿಮ್ಮ ಸ್ಪರ್ಧೆಗಳಿಗಾಗಿ ನೀವು ಕೆಲವೊಂದು ವಿಶೇಷ ಮಾಹಿತಿಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಈ ದಿನ ಇರುತ್ತೆ. ಇನ್ನು ಈ ದಿನ ಕುಜ ಸ್ವಲ್ಪ ಅಹಂಕಾರಕ್ಕೆ, ಸ್ವಲ್ಪ ಆಕ್ರಮಣ ಮಾಡುವಂಥ ಬುದ್ಧಿ ಏನಿದೆ ಇದಕ್ಕೂ ಕೂಡ ಕಾರಕನೇ ಆಗಿರ್ತಾನೆ. ಹಾಗಾಗಿ ಈ ದಿನ ನಿಮ್ಮಲ್ಲಿ ಇರುವಂಥ ಅಹಮ್ಮನ್ನಾಗಲಿ ಅಥವಾ ಎಲ್ಲವೂ ಕೂಡ ನಿಮ್ಮ ಮೂಗಿನ ನೇರಕ್ಕೆ ನಡಿಬೇಕು ಅನ್ನುವಂಥ ಧೋರಣೆಯನ್ನಾಗಲಿ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಏಕೆಂದರೆ ನೀವು ಒಟ್ಟು ಕುಟುಂಬದಲ್ಲಿದ್ದಾಗ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿ ಇರಬೇಕಾಗತ್ತೆ. ಇನ್ನು ಈ ಕುಜ ಸಹೋದರನಿಗೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ನಿಮ್ಮ ಒಡ ಹುಟ್ಟಿದ ಸಹೋದರರೊಂದಿಗೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಬಗೆಹರಿಯುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಪ್ರಯತ್ನವನ್ನು ಮಾಡಿದ್ರೂ ಕೂಡ ನೀವು ಈ ಭೂಮಿಗೆ ಸಂಬಂಧಪಟ್ಟಂತಹ ತಂಟೆ ತಕರಾರುಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಅದರಲ್ಲೂ ಈ ದಿನ ನೀವು ನಿಮ್ಮ ಕೆಲಸಗಳನ್ನು ಗುರುಹೋರದಲ್ಲಿ ಕೆಲಸ ಮಾಡಿದ್ರೆ ಅದು ಕೂಡ ನಿಮಗೆ ಅತ್ಯುತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:20 ಮಧ್ಯಾಹ್ನ 1:28 ಹಾಗೆ ರಾತ್ರಿ 8:04 ರಾತ್ರಿ 8:55 ಇನ್ನು ಮಧ್ಯರಾತ್ರಿ 2:04 ಮಧ್ಯರಾತ್ರಿ 2:53 ಗುರುಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಸ್ವಲ್ಪ ನಿಧಾನ ಆಗುತ್ತೆ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ಹಾಗಾಗಿ ನಿಮ್ಮ ಒಂದು ಆತುರಕ್ಕೆ ಅಥವಾ ನಿಮ್ಮ ಒಂದು ಸ್ಪೀಡ್ಗೆ ಯಾವುದೇ ಕೆಲಸಗಳಾಗಲ್ಲ. ಹಾಗಾಗಿ ಕೆಲಸ ಕಾರ್ಯಗಳನ್ನು ಸ್ವಲ್ಪ ನಿಧಾನದಲ್ಲೇ ಮುಂದುವರಿಸುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ಯಾವುದೇ ರೀತಿಯ ಪ್ರಮುಖವಾದಂತಹ ಚಟುವಟಿಕೆಗಳನ್ನು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇನ್ನು ಈ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:11 ಮಧ್ಯಾಹ್ನ 12:20 ಇನ್ನು ರಾತ್ರಿ 7:12 ರಾತ್ರಿ 8:04 ಹಾಗೆ ರಾತ್ರಿ 1:11 ರಾತ್ರಿ 2:02 ಶನಿ ಹೋರ ಇರುವಂತಹ ಸಮಯ. ಇದನ್ನ ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂತಹ ರವಿ ಹೋರ ತುಂಬಾ ಚೆನ್ನಾಗಿದೆ, ತುಂಬಾ ಫೇವರಬಲ್ ಆಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ನೀವು ಯಾವುದೇ ರೀತಿಯ ಚಟುವಟಿಕೆಗಳನ್ನು ಆರಂಭ ಮಾಡಿದ್ರೂ ಅದು ನಿಮಗೆ ಅತ್ಯುತ್ತಮವಾದಂತಹ ಸ್ಥಿರವಾದಂತಹ ಫಲಿತಾಂಶಗಳನ್ನು ತಂದುಕೊಡುತ್ತೆ. ಹಾಗಾಗಿ ಈ ದಿನ ರಾಜಕಾರಣಿಗಳು ನಿಮ್ಮ ಚಟುವಟಿಕೆಗಳನ್ನು ರವಿ ಹೋರಾದಲ್ಲಿ ಆರಂಭ ಮಾಡ್ಬೋದು, ನಿಮ್ಮ ಪ್ರಯಾಣವನ್ನು ಕೂಡ ಪ್ರಾರಂಭ ಮಾಡ್ಬೋದು, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ತಂದೆ ಮತ್ತೆ ಮಕ್ಕಳ ಮಧ್ಯೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಅದನ್ನ ಬಗೆಹರಿಸ್ಕೊಳ್ಳಿಕ್ಕೆ ಸೂಕ್ತವಾದಂತಹ ಸಮಯ ಕೂಡ ಇದೆ ಈ ರವಿ ಹೋರಾದಲ್ಲಿ. ಇದು ಈ ದಿನ ಬೆಳಿಗ್ಗೆ 6:36 ಬೆಳಿಗ್ಗೆ 7:44 ಇನ್ನು ಮಧ್ಯಾಹ್ನ 2:37 ಅಪರಾಹ್ನ 3:46 ಹಾಗೆ ರಾತ್ರಿ 9:46 ರಾತ್ರಿ 10:37 ರವಿ ಹೋರ ಇರುವಂತಹ ಸಮಯ. ಇದನ್ನ ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಚಂದ್ರ ಹೋರ ಅಷ್ಟೊಂದು ಫೇವರಬಲ್ ಆಗಿಲ್ಲ, ನಿಮಗೆ ಉತ್ತಮವಾದಂಥ ಫಲಗಳು ಸಿಕ್ಕಲ್ಲ. ಹಾಗೆ ಈ ದಿನ ಹಾಲು, ಮೊಸರು, ನೀರು, ಎಣ್ಣೆ, ಪೆಟ್ರೋಲಿಯಂ, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೆ ಈ ಚಂದ್ರ ಹೋರ ಅಷ್ಟೊಂದು ಅನುಕೂಲವನ್ನು ತರ್ತಾ ಇಲ್ಲ. ಹಾಗಾಗಿ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಹೋಟೆಲ್ ಉದ್ಯಮಗಳನ್ನು ನಡೆಸ್ತಾ ಇರುವಂಥವರು ಕೂಡ ಈ ಚಂದ್ರ ಹೋರಾದಲ್ಲಿ ಯಾವುದೇ ರೀತಿಯ ದೊಡ್ಡ ಕಮಿಟ್ಮೆಂಟ್ಗೆ ಕೈ ಹಾಕಬೇಡಿ. ಹಾಗೆ ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವರು ಕೂಡ ಈ ದಿನ ಸ್ವಲ್ಪ ವಿಶ್ರಾಂತಿ ಪಡ್ಕೊಳ್ಳೋ ಬಗ್ಗೆ ಆಲೋಚನೆ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಚಂದ್ರ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:02 ಬೆಳಿಗ್ಗೆ 11:11 ಇನ್ನು ಸಂಜೆ 6:04 ರಾತ್ರಿ 7:12 ಹಾಗೆ ಮಧ್ಯರಾತ್ರಿ 12:10 ಮಧ್ಯರಾತ್ರಿ 1:02 ಚಂದ್ರ ಹೋರ ಇರುವಂತಹ ಸಮಯ. ಇದನ್ನ ಈ ದಿನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಹಾಗೆ ಯಾವ ಹೊರದಲ್ಲಿ ಯಾವ ಕೆಲಸ ಸೂಕ್ತವಾಗಿ ನಡೆಯುತ್ತೆ ಆ ವಿಚಾರವನ್ನು ಕೂಡ ನೀವು ತಿಳ್ಕೊಳ್ಬೇಕು.
ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಈ ವಿವರಗಳನ್ನು ನೀವು ನಿಮ್ಮ ಪ್ರತಿ ದೈನಂದಿನ ಚಟುವಟಿಕೆಗಳಲ್ಲಿ ಅಳವಡಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಈ ಕುಂಡಲಿಯಲ್ಲಿ ಇರುವಂತಹ ಗ್ರಹಗಳ ಶುಭ ಫಲಗಳು ಮತ್ತು ಅಶುಭ ಫಲಗಳು ಯಾವಾಗ ನಮಗೆ ಲಭ್ಯವಾಗುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಾಮಾನ್ಯವಾಗಿ ಶುಭ ಗ್ರಹಗಳಾದಂತಹ ರವಿ, ಚಂದ್ರ, ಶುಕ್ರ, ಕುಜ ಮತ್ತು ಗುರು ಇವುಗಳು ಶನಿ, ರಾಹು, ಕೇತು ಇವುಗಳಿಂದ ಪೀಡಿಸಲ್ಪಡುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸಿದ್ದಾರೆ. ಆಗ ಅವುಗಳ ಫಲ ಕೆಟ್ಟು ಹೋಗುತ್ತೆ. ಹಾಗಾಗಿ ಕುಂಡಲಿಯಲ್ಲಿರುವಂತಹ 9 ಗ್ರಹಗಳು ಕೂಡ ತಮ್ಮ ಭಾವಸ್ಥಿತಿಗೆ ತಕ್ಕಂತೆ ಶುಭಾಶುಭ ಫಲಗಳನ್ನು ನೀಡುತ್ತವೆ. ಪಾಪಗ್ರಹಗಳಾದಂತಹ ಶನಿ, ರಾಹು, ಕೇತುಗಳು ಕೂಡ ಶುಭ ಫಲವನ್ನು ಕೊಡೋದರಲ್ಲಿ ಹಿಂದೆ ಬೀಳಲ್ಲ. ಹಾಗಾಗಿ ಆ ಪಾಪಗ್ರಹಗಳು ಕೂಡ ಕೆಲವೊಮ್ಮೆ ಶುಭ ಫಲಗಳನ್ನು ಕೊಡುತ್ತೆ ಅನ್ನುವಂಥ ವಿಚಾರ ಕೂಡ ಇದೆ. ಆದ್ದರಿಂದ ಜಾತಕದಲ್ಲಿ ಯಾವ ಗ್ರಹಗಳೂ ಕೂಡ ಒಳ್ಳೆಯದಲ್ಲ, ಯಾವ ಗ್ರಹಗಳೂ ಕೂಡ ಕೆಟ್ಟದ್ದಲ್ಲ ಅನ್ನುವಂಥ ಅಭಿಪ್ರಾಯ ಇದೆ. ಬದಲಿಗೆ ಅದು ಫಲ ಕೊಡುವುದರಲ್ಲಿ ಎಲ್ಲ ಗ್ರಹಗಳು ಕೂಡ ಶಕ್ತಿಯುತರಾಗಿ ಇರ್ತಾರೆ. ಇನ್ನು ಒಂದು ಉದಾಹರಣೆ ಅಂದರೆ, ಬುಧ ಯಾರ ಜೊತೆಯಲ್ಲಿ ಇರ್ತಾನೋ ಆ ಗ್ರಹದ ಫಲವನ್ನು ಕೊಡ್ತಾನೆ ಅನ್ನುವಂಥ ಒಂದು ವಿಚಾರ. ಅದೇ ರೀತಿ ಗ್ರಹಗಳು ಗ್ರಹ ಸಂಬಂಧದಂತೆ ವರ್ತಿಸತ್ತೆ ಅನ್ನುವಂಥದ್ದು ಇಲ್ಲಿ ತಿಳ್ಕೊಳ್ಬೇಕಾಗಿರುವಂಥ ವಿಚಾರ. ಇನ್ನು ಈ ಜಾತಕದಲ್ಲಿರುವಂತಹ ಗ್ರಹಗಳು ಯಾವಾಗಲೂ ಕೂಡ ಸಂಬಂಧಪಟ್ಟ ಮನೆಗಳ ಮೇಲೆ ದೃಷ್ಟಿಯನ್ನು ಹಾಯಿಸ್ತಾ ಇರುತ್ತೆ ಅಥವಾ ಬೇರೆ ಗ್ರಹಗಳಿಂದ ದೃಷ್ಟಿಸಲ್ಪಡ್ತಾ ಇರುತ್ತೆ. ಇದಕ್ಕೆ ದೃಷ್ಟಿ ಅಂತ ಹೇಳೇನೆ ಕರೆಯುವಂಥದ್ದು. ಇವುಗಳಲ್ಲಿ ಹಲವು ವಿಧಗಳಿದೆ. ಅಂದರೆ ಗ್ರಹಗಳ ಪೂರ್ಣ ದೃಷ್ಟಿ ಇರುತ್ತೆ, ಅರ್ಧ ದೃಷ್ಟಿ ಇರುತ್ತೆ, ಕಾಲು ಭಾಗದ ದೃಷ್ಟಿ, ಹೊಂದಾಣಿಕೆ, ವೈರತ್ವ ಇತ್ಯಾದಿಗಳನ್ನು ಇಲ್ಲಿ ಕುಂಡಲಿಯಿಂದ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಿದೆ. ಹಾಗಾಗಿ ಇಲ್ಲಿ ಈ ಕುಂಡಲಿಯನ್ನ ಸಾಮಾನ್ಯವಾಗಿ 2 ಭಾಗ ಮಾಡ್ತಾರೆ. ಒಟ್ಟು 12 ಮನೆಗಳಿದೆಯಲ್ಲ, ಇದರಲ್ಲಿ ಅರ್ಧ ಭಾಗ ಅಂದರೆ 1ರಿಂದ 6ನೇ ಮನೆ ಒಂದು ಭಾಗ ಆದರೆ 7ರಿಂದ 12ನೇ ಮನೆ ಏನಿದೆ ಅದು 2ನೇ ಭಾಗ ಆಗುತ್ತೆ. ಇಲ್ಲಿ ಮೊದಲನೇ ಭಾಗದಲ್ಲಿ ಯಾವ ಗ್ರಹಗಳು ಇಲ್ಲದೇ ಇದ್ದರೆ ಕುಂಡಲಿಯನ್ನ ನಿದ್ರಾ ಕುಂಡಲಿ ಅಂತ ಹೇಳಿ ಕೂಡ ಕರೀತಾರೆ. ಇದನ್ನೇ ಸ್ಲೀಪಿಂಗ್ ಹರಾಸ್ಕೋಪ್ ಅಂತ ಹೇಳಿ ಕರೆಯುವಂಥದ್ದು. ಏಕೆಂದರೆ ಇಲ್ಲಿ 1ನೇ ಮನೆಯಿಂದ 6ನೇ ಮನೆಯವರೆಗೆ ಅಂದರೆ ಮೇಷರಾಶಿಯಿಂದ ಕನ್ಯಾ ರಾಶಿಯವರೆಗೂ ಕೂಡ ಯಾವುದೇ ಗ್ರಹಗಳು ಇಲ್ಲದೇ ಇರುವಂತಹ ಸಂದರ್ಭ ಇದು ಅಂತ ಹೇಳ್ತಾರೆ. ಇನ್ನು ಮೊದಲನೇ ಭಾಗದಲ್ಲಿರುವಂತಹ ಗ್ರಹಗಳು 2ನೇ ಭಾಗದಲ್ಲಿರುವಂತಹ ಗ್ರಹಗಳನ್ನು ನೋಡುತ್ತೆ, ಆದರೆ ಅದರ ವಿರುದ್ಧ ಇಲ್ಲ ಅನ್ನುವಂಥ ವಿಚಾರ ಕೂಡ ಇದೆ. ಹಾಗಾಗಿ ಇಲ್ಲಿ ಪೂರ್ಣ ದೃಷ್ಟಿ ಅಂತ ಹೇಳಿದ್ರೆ 1ನೇ ಮನೆ ಮತ್ತು 7ನೇ ಮನೆಯನ್ನು 3 ಮತ್ತು 9 ನೋಡ್ತಾ ಇರುತ್ತೆ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಪೂರ್ಣ ದೃಷ್ಟಿ ಇರುವಂಥದ್ದು 7ನೇ ಮನೆಯ ಮೇಲೆ ಇರುತ್ತೆ. ಇನ್ನು 3 ಮತ್ತು 9 ಪೂರ್ಣ ದೃಷ್ಟಿಗೆ ಒಳಪಡುವಂಥದ್ದು, 4 ಮತ್ತು 10, 5 ಮತ್ತು 11 ಹಾಗೆ 6 ಮತ್ತು 12 ಇವುಗಳು ಪೂರ್ಣ ದೃಷ್ಟಿಯಿಂದ ನೋಡುವಂಥದ್ದು. ಇನ್ನು 1 7 ನೋಡಿದ ಹಾಗೆ 7 1 ನೋಡಲ್ಲ. ಹಾಗಾಗಿ 3 9 ನೋಡಿದ ಹಾಗೆ 9 3 ನೋಡಲ್ಲ. ಏಕೆಂದರೆ ಬೆಳಕು ಯಾವಾಗಲೂ ಕೂಡ ಮುಂದೆ ಮುಂದೆ ಹೋಗುತ್ತೆ ಹೊರತು ಹಿಂದೆ ಬರಲ್ಲ ಅನ್ನುವಂಥ ವಿಚಾರ. ಹಾಗಾಗಿ ಈ ಗಡಿಯಾರದ ಮುಳ್ಳು ಹೇಗೆ ತಿರುಗುತ್ತೋ ಕ್ಲಾಕ್ ವೈಸ್, ಅದೇ ರೀತಿಯಲ್ಲಿ ನಾವು ಈ ದೃಷ್ಟಿಯನ್ನು ಲೆಕ್ಕಾಚಾರ ಮಾಡಬೇಕಾಗತ್ತೆ. ಇನ್ನು ಒಂದು ಕುಂಡಲಿಯಲ್ಲಿ ಗ್ರಹ ಯಾವುದೇ ಮನೆಯಲ್ಲಿದ್ದರೂ ಕೂಡ ತಮ್ಮಿಂದ 8ನೇ ಮನೆಯನ್ನು ಹಾನಿ ದೃಷ್ಟಿಯಿಂದ ನೋಡುತ್ತೆ. ಅಂದರೆ ಅದು ಕೆಟ್ಟ ದೃಷ್ಟಿ ಅಂತ ಹೇಳಿನೇ ಕರೆಯುವಂಥದ್ದು. ಆ ಮನೆಯಲ್ಲಿ ಮಿತ್ರ ಗ್ರಹಗಳಿದ್ದರೂ ಕೂಡ ಹಾನಿ ದೃಷ್ಟಿ ಇದ್ದೇ ಇರುತ್ತೆ. ಇಲ್ಲಿ ಉದಾಹರಣೆಗೆ 1ನೇ ಮನೆ ಮತ್ತು 8ನೇ ಮನೆ, ಇನ್ನು 2ನೇ ಮನೆ 9ನೇ ಮನೆ, 5ನೇ ಮನೆ 12ನೇ ಮನೆ, 10ನೇ ಮನೆ ಮತ್ತು 5ನೇ ಮನೆ. ಇನ್ನೊಂದು ಶತ್ರು ದೃಷ್ಟಿ ಇದೆ. ಅಂದರೆ ತಮ್ಮಿಂದ 10ನೇ ಮನೆಯಲ್ಲಿರುವಂತಹ ಗ್ರಹಕ್ಕೆ ಶತ್ರುತ್ವ ಇರುತ್ತೆ. ಹಾಗೆ ಅದಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳು, ಸಂಬಂಧಪಟ್ಟಂತಹ ಕಾರ್ಯಗಳು ಮತ್ತು ಆ ಚಟುವಟಿಕೆಗಳಲ್ಲಿ ಶತ್ರುತ್ವ ಉಂಟಾಗ್ತಾ ಇರುತ್ತೆ. ಇನ್ನು ದೃಷ್ಟಿ ವಿಶೇಷ ಗುರು, ಕುಜ ಮತ್ತು ಶನಿ ಈ 3 ಗ್ರಹಗಳಿಗೆ ಮಾತ್ರ ಇದು ಅನ್ವಯಿಸುತ್ತೆ. ಇನ್ನು ಗುರು 7ನೇ ಮನೆಯನ್ನು ಅಲ್ಲದೆ 5 ಮತ್ತು 9ನೇ ಮನೆಯನ್ನು ಕೂಡ ನೋಡ್ತಾನೆ. ಕುಜ 7ನೇ ಮನೆಯನ್ನು ಅಲ್ಲದೆ 4 ಮತ್ತು 8ನೇ ಮನೆಯನ್ನು ಕೂಡ ನೋಡ್ತಾ ಇರ್ತಾನೆ. ಅಂದರೆ ಇಲ್ಲಿ ತಿಳ್ಕೊಳ್ಬೇಕಾಗಿರುವಂಥದ್ದು, ಗುರು 7, 5, 9ನೇ ಮನೆಯನ್ನು ದೃಷ್ಟಿಸ್ತಾ ಇರ್ತಾನೆ. ಕುಜ 7,
4 ಮತ್ತು 8 ನೋಡ್ತಾ ಇರ್ತಾನೆ. ಹಾಗೆ ಶನಿ 7, 5 ಮತ್ತು 9 ನೋಡ್ತಾ ಇರ್ತಾನೆ. ಆಗ ಶನಿಗೆ ಮಾತ್ರ ವಿಶೇಷವಾದಂಥ ದೃಷ್ಟಿ ಬರುತ್ತೆ. ಏಕೆಂದರೆ ಶನಿ ಮೇಲೆ ಹೇಳಿದಂಥ ಮನೆಗಳನ್ನಲ್ಲದೆ 6ರಲ್ಲಿದ್ದರೆ 2ನೇ ಮನೆಯನ್ನು ಹಿಂದಿನ ದೃಷ್ಟಿಯಿಂದ ಕೂಡ ನೋಡ್ತಾನೆ ಅನ್ನುವಂಥ ಒಂದು ವಿಚಾರವನ್ನು ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಇಲ್ಲಿ ಗ್ರಹಗಳು ಯಾವ ರಾಶಿಯಲ್ಲಿ ಉಚ್ಚ ಸ್ಥಾನವನ್ನು ಪಡ್ಕೊಳ್ತಾರೆ, ಯಾವುದರಲ್ಲಿ ನೀಚ ಸ್ಥಾನವನ್ನು ಪಡ್ಕೊಳ್ತಾರೆ ಅನ್ನುವಂಥ ವಿಚಾರವನ್ನು ಈ ಒಂದು ಹಿನ್ನೆಲೆಯಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಇಲ್ಲಿ ಮೇಷರಾಶಿಯಲ್ಲಿ ರವಿ ಉಚ್ಚನಾಗಿದ್ದರೆ ಶನಿ ನೀಚನಾಗಿರ್ತಾನೆ. ಇನ್ನು ವೃಷಭ ರಾಶಿಯಲ್ಲಿ ಚಂದ್ರ ಮಾತ್ರ ಉಚ್ಚನಾಗಿರ್ತಾನೆ. ಇನ್ನು ಮಿಥುನ ರಾಶಿಯಲ್ಲಿ ರಾಹು ಉಚ್ಚನಾಗಿದ್ದರೆ ಕೇತು ನೀಚನಾಗಿರ್ತಾನೆ. ಇನ್ನು ಕರ್ಕಾಟಕ ರಾಶಿಯಲ್ಲಿ ಗುರು ಉಚ್ಚನಾಗಿರ್ತಾನೆ, ಕುಜ ನೀಚನಾಗಿರ್ತಾನೆ. ಇನ್ನು ಸಿಂಹರಾಶಿಯಲ್ಲಿ ಯಾವ ಗ್ರಹಗಳು ಕೂಡ ಉಚ್ಚತ್ವವನ್ನು ನೀಚತ್ವವನ್ನು ಪಡ್ಕೊಳ್ಳಲ್ಲ. ಇನ್ನು ಕನ್ಯಾ ರಾಶಿಯಲ್ಲಿ ಬುಧ ಉಚ್ಚ, ಶನಿ, ಶುಕ್ರ ಮತ್ತು ಕೇತು ನೀಚರಾಗಿರ್ತಾರೆ. ಇನ್ನು ತುಲಾ ರಾಶಿಯಲ್ಲಿ ಶನಿ ಮತ್ತು ರಾಹು ಉಚ್ಚ ಸ್ಥಾನವನ್ನು ಪಡ್ಕೊಂಡ್ರೆ ರವಿ ನೀಚ ಸ್ಥಾನದಲ್ಲಿ ಇರ್ತಾನೆ. ಇನ್ನು ವೃಶ್ಚಿಕ ರಾಶಿಯಲ್ಲಿ ಕುಜ ಉಚ್ಚ ಸ್ಥಾನದಲ್ಲಿದ್ದರೆ ಚಂದ್ರ ನೀಚ ಸ್ಥಾನದಲ್ಲಿರ್ತಾನೆ. ಇನ್ನು ಧನು ರಾಶಿಯಲ್ಲಿ ಕೇತು ಉಚ್ಚನಾಗಿರ್ತಾನೆ, ರಾಹು ನೀಚನಾಗಿರ್ತಾನೆ. ಇನ್ನು ಮಕರ ರಾಶಿಯಲ್ಲಿ ಕುಜ ಉಚ್ಚ ಸ್ಥಾನವನ್ನು ಪಡ್ಕೊಂಡ್ರೆ ಗುರು ನೀಚ ಸ್ಥಾನವನ್ನು ಪಡೆದಿರ್ತಾನೆ. ಹಾಗೆ ಕುಂಭರಾಶಿಯಲ್ಲಿ ಯಾವುದೇ ಗ್ರಹ ಉಚ್ಚ ಮತ್ತು ನೀಚ ಸ್ಥಾನವನ್ನು ಪಡ್ಕೊಳ್ಳಲ್ಲ. ಇನ್ನು ಮೀನ ರಾಶಿಯಲ್ಲಿ ಶುಕ್ರ ಉಚ್ಚನಾಗಿದ್ದರೆ ಬುಧ ನೀಚನಾಗಿರ್ತಾನೆ. ಹಾಗಾಗಿ ಈ ಗ್ರಹಗಳ ಉಚ್ಚ ಸ್ಥಾನ ಮತ್ತು ನೀಚ ಸ್ಥಾನದಲ್ಲಿ ಅವಸ್ಥೆಗಳನ್ನು ಕೂಡ ನೋಡಬೇಕಾಗತ್ತೆ. ಅಂದರೆ ಈ ಉಚ್ಚ ಮತ್ತು ನೀಚ ಸ್ಥಾನದಲ್ಲಿರುವಂತಹ ಗ್ರಹಗಳು ಆಯಾ ಸ್ಥಾನಗಳಿಗೆ ಅನುಗುಣವಾಗಿ ಫಲಗಳನ್ನು ನೀಡುತ್ತೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಬೇಕು. ಇನ್ನು 10ನೇ ಮನೆಯಲ್ಲಿರುವಂತಹ ಗ್ರಹಗಳು ನೀಚರಾಗಿದ್ದರೆ ಅಥವಾ ಶಕ್ತಿಹೀನರಾಗಿದ್ದರೆ, ಒಂದಕ್ಕೊಂದು ಪರಸ್ಪರ ವೈರಿಗಳಾಗಿದ್ದರೆ ಅವಕ್ಕೆ ಕುರುಡು ಗ್ರಹಗಳು ಅಂತ ಹೇಳಿ ಕೂಡ ಕರೀತಾರೆ. ಅಂದರೆ ಇದನ್ನ ಬ್ಲೈಂಡ್ ಪ್ಲಾನೆಟ್ಸ್ ಅಂತ ಹೇಳಿ ಕರೆಯುವಂಥದ್ದು ಅಥವಾ ಅಂಧಗ್ರಹ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಈ ಗ್ರಹಗಳಿಂದ ಏನನ್ನೂ ಕೂಡ ಬಯಸುವಂತಿಲ್ಲ, ಭವಿಷ್ಯವಾಣಿ ಕೂಡ ನುಡಿಯುವಂತಿಲ್ಲ ಅನ್ನುವಂಥ ವಿಚಾರ ಇದೆ. ಇನ್ನು ನಕಲಿ ಗ್ರಹ ಅನ್ನುವಂಥದ್ದು ಇದೆ ಈ ಜಾತಕದಲ್ಲಿ. ಏನಂದ್ರೆ ಯಾವುದೇ 2 ಗ್ರಹಗಳು ಸೇರಿ ಬೇರೊಂದು ಗ್ರಹದ ಶಕ್ತಿಗೆ ಸಮಾನವಾಗಿರುತ್ತೆ. ಇದಕ್ಕೆ ನಕಲಿ ಗ್ರಹ ಅಂತ ಹೇಳಿ ಕರೀತಾರೆ. ಏಕೆಂದ್ರೆ ಮೂಲ ಗ್ರಹ ಆಗಲೇ ಬೇರೆ ಕಡೆ ಇರುತ್ತೆ ಅನ್ನುವಂಥ ವಿಚಾರ. ಉದಾಹರಣೆಗೆ ಬುಧ ಮತ್ತು ಶುಕ್ರ ತಮ್ಮ ಸ್ವಂತ ಶಕ್ತಿಯನ್ನು ಕೊಡುವುದಲ್ಲದೆ ಅವೆರಡೂ ಕೂಡ ರವಿಯ ಶಕ್ತಿಗೆ ಸಮಾನವಾಗಿರುತ್ತೆ. ಆ ಮನೆಯಲ್ಲಿ ರವಿಯಂತೆ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಇಲ್ಲಿ ರವಿ ಮತ್ತು ಗುರು ಸೇರಿದ್ರೆ ಚಂದ್ರ, ಇನ್ನು ರವಿ ಬುಧ ಮತ್ತು ಮಂಗಳ ಉತ್ತಮವಾದಂಥ ಫಲಗಳನ್ನು ಕೊಡುವಂಥವ್ರು. ಹಾಗಾಗಿನೇ ಇಲ್ಲಿ ಈ ನಕಲಿ ಗ್ರಹದ ವಿಚಾರವಾಗಿಯೂ ಕೂಡ ಕುಂಡಲಿಯಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ. ಇನ್ನು ಪಾಪಗ್ರಹ ಮತ್ತು ಪಾಪಿಗ್ರಹ ಇದನ್ನು ಕೂಡ ಕುಂಡಲಿಯಿಂದ ನೋಡಬೇಕು. ರಾಹು, ಕೇತು ಇವುಗಳನ್ನು ಪಾಪಗ್ರಹಗಳು ಅಂತ ಹೇಳಿ ಕರೆದರೆ, ರಾಹು, ಕೇತು ಮತ್ತು ಶನಿ ಈ 3 ಕೂಡಿಸಿ ಪಾಪಿಗ್ರಹಗಳು ಅಂತ ಹೇಳಿ ಕರೀತಾರೆ. ಹಾಗೆ ಈ ಕಾಯಂ ಗ್ರಹಗಳಿದೆಯಲ್ಲ, ಯಾವ ಮನೆಯಲ್ಲಿಯೇ ಕುಳಿತು ಗ್ರಹ ದುರ್ಬಲವಾಗಿದ್ರೂ ಕೂಡ ಶುಭ ಅಶುಭ ಫಲಗಳನ್ನು ಕೊಡ್ತಾ ಇದ್ರೆ ಅದಕ್ಕೆ ಕಾಯಂ ಗ್ರಹ ಅಂತ ಹೇಳಿ ಕರೀತಾರೆ. ಈ ಸ್ಥಿತಿಯಲ್ಲಿ ಆಯಾ ಗ್ರಹದ ಮೂಲ ಮನೆಯಲ್ಲಿ ಉಚ್ಚದಲ್ಲಿ, ನೀಚದಲ್ಲಿ ಅಥವಾ ದೃಷ್ಟಿಯಲ್ಲಿ ಅಥವಾ ದೃಷ್ಟಿಯಿಂದ ಒಳಗಾಗದಿದ್ದರೆ ಅದು ನಿರ್ಬಲವಾಗಿದ್ರೂ ಕೂಡ ಶುಭಾಶುಭ ಫಲಗಳನ್ನು ಕೊಡ್ತಾ ಇರುತ್ತೆ. ಇನ್ನೊಂದು ಸಾತಿಗ್ರಹ ಅಂತ ಇದೆ. ಅಂದರೆ ಯಾವುದೇ 2 ಗ್ರಹಗಳು ಉಚ್ಚ ಅಥವಾ ನೀಚ ಅಥವಾ ಸ್ವಂತ ಮನೆಯಲ್ಲಿ ಅದಲು ಬದಲಾಗಿದ್ದರೆ ಸಾತಿಗ್ರಹಗಳಾಗುತ್ತೆ. ಆ 2 ವೈರಿಗಳಾದರೂ ಕೂಡ ಅವು ಸಾಥಿಗಳಾಗಿ ಶುಭ ಫಲಗಳನ್ನೇ ಕೊಡುತ್ತವೆ. ಇನ್ನು ಶನಿಯ ಮನೆ 10, ಕುಜ 1 ಅವೆರಡು ಅದಲು ಬದಲು ಮನೆ ಆದರೆ, ಅಂದರೆ ಶನಿ 1ರಲ್ಲಿ ಕುಜ 10ರಲ್ಲಿದ್ದರೆ ಅದರ ಶುಭ ಫಲಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಅವೆರಡೂ ಕೂಡ ಶುಭ ಫಲಗಳನ್ನು ಕೊಡುತ್ತೆ. ಹಾಗಾಗಿ ಈ ಜಾತಕದ ಕುಂಡಲಿಯಲ್ಲಿರುವಂಥ ಗ್ರಹಗಳ ಆಧಾರದಲ್ಲಿ ಈ ರೀತಿಯಲ್ಲಿ ಗ್ರಹ ಸ್ಥಿತಿಗಳು ಕೂಡ ಇರುತ್ತೆ. ಇನ್ನು ಬಡಿದಾಡುವ ಗ್ರಹ ಅನ್ನುವಂಥದ್ದಿದೆ. ಯಾವುದೇ 2 ಮಿತ್ರಗಳಲ್ಲಿ ಒಂದು ಸ್ವಂತ ಮನೆಯಲ್ಲಿ ಕುಳಿತು ಇನ್ನೊಂದು ಗ್ರಹ ತನ್ನ ಸ್ವಂತ ಮನೆಯಲ್ಲಿ ಕುಳಿತಿಲ್ಲವಾದರೆ ಅವೆರಡೂ ಕೂಡ ಮಿತ್ರರಾದರೂ ಕೂಡ ಬಡಿದಾಡ್ತಾ ಇರುತ್ತೆ. ಆದರೆ ಒಂದಕ್ಕೊಂದು ಶುಭ ಫಲಗಳನ್ನು ಕೊಡುವುದರಲ್ಲಿ ಅನುಮಾನ ಇರುತ್ತೆ ಅನ್ನುವಂಥ ವಿಚಾರ ಇದೆ. ಹಾಗಾಗಿ ಇಲ್ಲಿ ಈ ಬಡಿದಾಡುವ ಗ್ರಹವನ್ನು ಕೂಡ ಜಾತಕದಿಂದ ನೋಡಬೇಕು. ಇಲ್ಲಿ ರವಿ ಗ್ರಹ ಮತ್ತು ಕುಜ 3 ಸ್ನೇಹಿತರು.
ಮಂಗಳ 1ರಲ್ಲಿ ಕುಳಿತು ರವಿ 3ರಲ್ಲಿ ಅಥವಾ 8ರಲ್ಲಿ ಅಥವಾ 1ರಲ್ಲಿ ಇರದೇ ಇದ್ದರೆ ಅದಕ್ಕೆ ಅವುಗಳು ಮುಖಾಬಲ ಗ್ರಹಗಳಾಗಿರುತ್ತೆ. ಹಾಗಾಗಿನೇ ಈ ಕುಂಡಲಿಯಲ್ಲಿರುವಂಥ ಗ್ರಹಗಳನ್ನು ಮತ್ತು ಅವುಗಳ ಸ್ಥಿತಿಯನ್ನು ನೋಡಿ ಮತ್ತೊಂದು ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ಬೋದು. ಅದು ಧರ್ಮಿ ಗ್ರಹ. ರಾಹು, ಕೇತು, ಶನಿ ಇವು ಪಾಪಿ ಗ್ರಹಗಳಾದರೂ ಕೂಡ ರಾಹು, ಕೇತು ಚಂದ್ರನ ಜೊತೆಯಲ್ಲಿ ಯಾವುದೇ ಮನೆಯಲ್ಲಿದ್ದರೂ ಕೂಡ 4ನೇ ಮನೆಯಲ್ಲಿದ್ದರೂ ಧರ್ಮಿ ಗ್ರಹಗಳಾಗಿರುತ್ತೆ. ಶನಿ 11ರಲ್ಲಿ ಧರ್ಮಿಯಾಗ್ತಾನೆ. ಗುರುವಿನ ಜೊತೆ ಯಾವುದೇ ಮನೆಯಲ್ಲಿ ಇದ್ದರೂ ಕೂಡ ಧರ್ಮಿಯಾಗುವ ಸಾಧ್ಯತೆಗಳಿದೆ ಶನಿಗೆ. ಇವುಗಳ ವಿಶೇಷ ಅಂದರೆ ಈ ಸ್ಥಿತಿಯಲ್ಲಿ ಕುಳಿತಂತಹ ಗ್ರಹಗಳು ತಮ್ಮ ಕಡೆಯಿಂದ ಕೆಟ್ಟ ಪ್ರಭಾವವನ್ನು ಬೇರೆ ಗ್ರಹಗಳ ಮೇಲೆ ಬೀರಲ್ಲ. ಆದರೂ ಒಳ್ಳೆಯದನ್ನೇ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಆಗಲ್ಲ. ಏಕೆಂದರೆ ಇಲ್ಲಿ ಈ ಗ್ರಹಗಳು ಸುಮ್ಮನೆ ಇರುತ್ತವೆ ಹೊರತು ಒಳ್ಳೆಯದು ಅಥವಾ ಕೆಟ್ಟದ್ದನ್ನು ಮಾಡಲಿಕ್ಕೆ ಹೋಗಲ್ಲ, ತಟಸ್ಥವಾಗಿರುತ್ತೆ. ಹಾಗಾಗಿನೇ ಈ ಒಂದು ಕುಂಡಲಿಯನ್ನು ನಾವು ಗಮನಿಸಿದಾಗ ಈ ಗ್ರಹಗಳ ಸ್ಥಿತಿ ಎಲ್ಲಿದೆ, ಯಾವ ಗ್ರಹವನ್ನು ದೃಷ್ಟಿಸಿ ನೋಡ್ತಾ ಇದೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಂಡು ಜಾತಕವನ್ನು ವಿಶ್ಲೇಷಣೆ ಮಾಡಬೇಕಾಗತ್ತೆ. ಇನ್ನೊಂದು, ಈ ಗ್ರಹಗಳು ಕೂಡ ಒಂದನ್ನೊಂದು ಇಷ್ಟಪಡಲ್ಲ. ಅಲ್ಲಿ ಗ್ರಹಗಳ ಯುದ್ಧಗಳೇ ಆಗುವಂಥದ್ದು ಕೂಡ ಇದೆ. ಇಲ್ಲಿ ಇದನ್ನೇ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಲಿಯೊಡ್ಡುವ ಗ್ರಹಗಳು ಅಂತ ಹೇಳಿ ಕರೆಯುವಂಥದ್ದಿದೆ. ಸಾಮಾನ್ಯವಾಗಿ 2 ವೈರುಗಳು ಎದುರು ಬದಲಾದಾಗ ಅವು ಬಡಿದಾಡತ್ತೆ ಅನ್ನುವಂಥ ವಿಚಾರ ತಮಗೆ ಗೊತ್ತಿದೆ. ಹಾಗಾಗಿ ಒಂದಕ್ಕೊಂದು ಫಲಗಳನ್ನು ಕೆಡಿಸ್ಬಿಡುತ್ತೆ ಈ 2 ಗ್ರಹಗಳು. ಕೆಲವು ಸಲ ಈ ರೀತಿ ಬಡಿದಾಟದಲ್ಲಿ ಶಕ್ತಿಹೀನ ಗ್ರಹ ಕೆಟ್ಟ ದೃಷ್ಟಿಯನ್ನು ತೆಗೆದು ಬೇರೊಂದು ಗ್ರಹದ ಮೇಲೆ ಎಸೆಯುತ್ತೆ. ಆಗ ಆ ಗ್ರಹದ ಸ್ಥಿತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ವಸ್ತುಗಳು ಕೂಡ ನಾಶವಾಗಿ ಹೋಗುತ್ತೆ. ಇಲ್ಲಿ ರವಿ, ಶನಿ ಇವರಿಬ್ಬರ ಜಗಳಾಟದಲ್ಲಿ ಶನಿ ಶಕ್ತಿಹೀನವಾಗಿರುತ್ತೆ. ಅದು ತನ್ನ ಮೇಲೆ ಬರುವಂತಹ ಪರಿಣಾಮವನ್ನು ಶುಕ್ರನತ್ತ ಎಸೆಯುತ್ತೆ. ಶುಕ್ರನಿಗೆ ಸಂಬಂಧಪಟ್ಟಂತಹ ವಸ್ತುಗಳು ಹಾನಿ ಉಂಟಾಗುತ್ತೆ. ಹಾಗಾಗಿ ಶುಕ್ರ ದೆಸೆ ಅನ್ನುವಂಥದ್ದು ಪ್ರಾಪ್ತಿಯಾಗಲ್ಲ. ಹಣ, ಐಶ್ವರ್ಯಗಳು, ಸುಖದ ಜೀವನ ಪ್ರಾಪ್ತಿಯಾಗಲ್ಲ. ಹಾಗಾಗಿನೇ ಈ ಫಲವನ್ನು ಕೆಡಿಸುವಂಥ ಸಂದರ್ಭ ಇದಾಗಿರುತ್ತೆ. ಇದೇ ರೀತಿ ಬುಧನಿಗೆ ತೊಂದರೆ ಬಂದರೆ ಅದನ್ನು ತನ್ನ ಸ್ವಂತ ಮಿತ್ರನಾದಂತಹ ಶುಕ್ರನಿಗೆ ಹಾನಿಯನ್ನು ಉಂಟು ಮಾಡ್ತಾನೆ. ಇನ್ನು 6ರಲ್ಲಿ ರವಿ, 12ನೆಯ ಕುಜ ತೊಂದರೆಗಾಗುವಂಥ ಸಂದರ್ಭದಲ್ಲಿ ಕುಜ ಕೇತುವಿನತ್ತ ಕೆಡುಕನ್ನು ಮಾಡ್ತಾನೆ. ಜಾತಕನ ಮಗನಿಗೆ ತೀವ್ರತರವಾದಂಥ ಕಷ್ಟಗಳು ಬರುವಂಥದ್ದು ಈ ಕಾರಣಕ್ಕಾಗಿಯೇ. ಇನ್ನು ಯಾವುದೇ ಗ್ರಹದಿಂದ ಶುಕ್ರನಿಗೆ ತೊಂದರೆ ಉಂಟಾದರೆ ಶುಕ್ರ ಅದನ್ನು ಚಂದ್ರನ ಕಡೆ ತಿರುಗಿಸ್ತಾನೆ. ಜಾತಕನ ತಾಯಿಗೆ ಇದರಿಂದ ತೊಂದರೆ ಆಗುತ್ತೆ. ಇನ್ನು ಗುರು ಪೀಡಿತನಾಗಿದ್ದರೆ ಕೇತು ತೊಂದರೆಯನ್ನು ತೆಗೆದುಕೊಳ್ಳುತ್ತೆ. ಇದರಿಂದ ಜಾತಕನ ಮಾವನಿಗೆ ತೊಂದರೆ ಉಂಟಾಗುತ್ತೆ. ಇಲ್ಲಿ ಸೂರ್ಯ ಏನಾದರೂ ಪೀಡಿತನಾದರೆ ಕೇತುವಿನತ್ತ ತೊಂದರೆಗಳಾಗುತ್ತೆ. ಇಲ್ಲಿ ತೊಂದರೆ ಅಂತ ಹೇಳಿದ್ರೆ ಜಾತಕನ ಮಾವನಿಗೆ ತೊಂದರೆ ಆಗುವಂಥದ್ದು. ಇನ್ನು ಚಂದ್ರ ಪೀಡಿತನಾದರೆ ಗುರು, ಕುಜ ಮತ್ತು ಶನಿ ಕಾರಕಗಳಿಗೆ ನಷ್ಟ ಉಂಟಾಗುತ್ತೆ. ಅದೇ ರೀತಿ ರಾಹು, ಕೇತುಗಳು ತಾವು ಪೀಡಿತರಾದರೆ ಕಷ್ಟಗಳನ್ನು ಸ್ವಯಂ ತೆಗೆದುಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಇಲ್ಲಿ ಪ್ರತಿಯೊಂದು ಗ್ರಹವೂ ಕೂಡ ತಮ್ಮಿಂದ 8ನೇ ಮನೆಯಲ್ಲಿರುವಂತಹ ಗ್ರಹಗಳಿಗೆ ಪೀಡೆಯನ್ನು ಕೊಡುತ್ತೆ. ಶತ್ರು ಇರಲಿ, ಮಿತ್ರ ಇರಲಿ, ಈ ಪೀಡಿಸಲ್ಪಟ್ಟಂಥ ಗ್ರಹ ಸಹಾಯಕ್ಕಾಗಿ ತಮ್ಮಿಂದ 5ನೇ ಮನೆಯಲ್ಲಿರುವಂಥವ್ರಿಗೆ ದೃಷ್ಟಿಯನ್ನು ಹಾಯಿಸುತ್ತೆ. ಇದನ್ನು ಯೋಗ ದೃಷ್ಟಿ ಅಂತ ಹೇಳಿ ಕರೀತಾರೆ. 5ನೇ ಮನೆಯಲ್ಲಿರುವಂಥ ಗ್ರಹ ನಿಶ್ಚಯವಾಗಿ ಈ ದುಷ್ಟಗ್ರಹಕ್ಕೆ ಸಹಾಯವನ್ನು ಮಾಡುತ್ತೆ. ಇದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನು ಯಾವುದೇ ಗ್ರಹ ತನ್ನಿಂದ 7ನೇ ಮನೆಯನ್ನು ಮಾತ್ರ ನೋಡ್ತಾ ಇರುತ್ತೆ, ಹಿಂದೆ ತಿರುಗಿ ನೋಡಲ್ಲ. ಆದರೆ 8ನೇ ಮನೆ ಇದಕ್ಕೆ ಅಪವಾದ, ಅದು 2ಅನ್ನು ನೋಡುತ್ತೆ. ಹಾಗಾಗಿ ಈ ಕುಂಡಲಿಯಲ್ಲಿ ಗ್ರಹಗಳು ಮತ್ತು ಗ್ರಹಗಳ ದೃಷ್ಟಿ, ಗ್ರಹಗಳು ಕೊಡುವಂತಹ ಗ್ರಹ ಫಲಗಳು, ಇದರ ಆಧಾರದ ಮೇಲೆ ನಾವು ಜನ್ಮ ಕುಂಡಲಿಯನ್ನು ವಿಶ್ಲೇಷಿಸಿ ಅದರ ಫಲಾಫಲಗಳನ್ನು ಹೇಳಬೇಕಾಗುತ್ತೆ. ಹಾಗೆ ಯಾವ ಗ್ರಹದಿಂದ ನಮಗೆ ತೊಂದರೆಗಳಾಗ್ತಾ ಇದೆ, ಅದಕ್ಕೆ ಆಗಬೇಕಾಗಿರುವಂಥ ಸೂಕ್ತ ಪರಿಹಾರಗಳೇನು ಅನ್ನುವಂಥ ವಿಚಾರಗಳನ್ನು ಕೂಡ ನೀವು ತಿಳ್ಕೊಳ್ತಾ ಇದ್ದೀರಿ. ಹಾಗಾಗಿ ನಿಮ್ಮ ಜಾತಕಗಳನ್ನು ಸಾಧ್ಯ ಆದಷ್ಟು ವಿಶ್ಲೇಷಣೆ ಮಾಡಿಕೊಳ್ಳಿ. ಇಲ್ಲಾಂದರೆ ವಿಶ್ಲೇಷಣೆ ಮಾಡಿಸಿ ಅದಕ್ಕೆ ಸೂಕ್ತವಾದಂತಹ ಪರಿಹಾರಗಳನ್ನು ಮಾಡಿಕೊಂಡು ನೆಮ್ಮದಿಯ ಜೀವನವನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡಿ. ಒಳ್ಳೆಯ ಅವಕಾಶ ಸಿಕ್ಕಿದೆ, ಇದನ್ನು ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ
ಸಂಭ್ರಮದ ದಿನ, ಸಂತೋಷದ ದಿನ. ಏಕೆಂದರೆ ಕೆಲಸ ಕಾರ್ಯಗಳಲ್ಲಿ ಒಂದು ರೀತಿಯ ತೀವ್ರ ಪ್ರಗತಿಯನ್ನು ಕಾಣುವಂಥ ದಿನ. ನಿನ್ನೆಯ ದಿನದಿಂದಲೇ ಆರಂಭ ಆಗಿರುವಂಥ ಕೆಲಸ ಕಾರ್ಯಗಳು ಈ ದಿನ ನಿಮಗೆ ಸಮಾಧಾನಕರವಾದಂಥ ಒಂದು ಫಲಿತಾಂಶವನ್ನು ತರುತ್ತೆ. ಹಾಗೆ ನಿಮ್ಮ ಗೆಲುವು ತೀರಾ ಸಣ್ಣದಾಗಿರ್ಬೋದು, ಆದರೆ ಸಂಭ್ರಮ ಮಾತ್ರ ದೊಡ್ಡದಾಗಿರುತ್ತೆ. ಅದರ ಇಂಪ್ಯಾಕ್ಟ್ ಕೂಡ ಬಹಳ ದೊಡ್ಡದಾಗಿರುವಂಥದ್ದು. ಹಾಗಾಗಿ ಈ ದಿನ ಅಲ್ಪ ಲಾಭ ಬಂದರೂ ಕೂಡ ಅದರ ಒಂದು ವಿಚಾರವೇ ಬೇರೆ ರೀತಿಯಲ್ಲಿ ಇರುತ್ತೆ. ಅದು ನಿಮಗೆ ತುಂಬ ಸಂತೋಷವನ್ನು ತರುವಂಥ ವಿಚಾರ. ಹಾಗೆ ಈ ದಿನ ಉದ್ಯೋಗಸ್ಥರಿಗೆ ಉತ್ತಮವಾದಂಥ ಅವಕಾಶಗಳು ಸಿಕ್ಕತ್ತೆ. ಇನ್ನು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರಿಗೆ ಈ ದಿನ ಉದ್ಯೋಗದಲ್ಲೇ ಬದಲಾವಣೆ ಆಗಬೇಕು, ಇಲ್ಲ ಒಂದು ಪ್ರಮೋಷನ್ನ, ಒಂದು ಬಡ್ತಿ ಅನ್ನುವಂಥದ್ದರೂ ಸಿಕ್ಕಬೇಕು ಅನ್ನುವಂಥ ಒಂದು ತುಡಿತ ಇರುತ್ತೆ. ಅದಕ್ಕಾಗಿ ಈ ದಿನ ಸ್ವಲ್ಪ ಆಸೆ ಚಿಗುರುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಈ ದಿನ ನಿಮ್ಮ ಮಿತ್ರರ ಸಹಾಯದಿಂದ ಒಂದು ದೊಡ್ಡ ಮಟ್ಟದ ಅಪಾಯವನ್ನು ನಿವಾರಣೆ ಮಾಡ್ಕೊಳ್ತೀರಿ. ಅಂದರೆ ಅಪಾಯದಿಂದ ಪಾರಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಪರಿಸ್ಥಿತಿ ಏನಿದೆ ಅದನ್ನು ಸರಿಯಾಗಿ ಪರಿಶೀಲನೆ ಮಾಡಿಕೊಂಡೇ ನಿರ್ಧಾರವನ್ನು ಕೈಗೊಳ್ಳಬೇಕಾಗತ್ತೆ. ಹಾಗಾಗಿ ಮೊದಲು ನೀವು ಅಧ್ಯಯನ ಮಾಡಿ ಪರಿಸರ ಪರಿಸ್ಥಿತಿ ಹೇಗಿದೆ, ನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಉತ್ತಮ. ಹಾಗಾಗಿ ಆತರವಾಗಿ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಹೋಗಬೇಡಿ. ಹಾಗೆ ವಿಶೇಷವಾಗಿ ಈ ಸಾಲ ಬಾಧೆ ಏನಿದೆ ಅಥವಾ ಹಣಕಾಸಿನ ವ್ಯವಹಾರ, ಲೇವಾದೇವಿ ವ್ಯವಹಾರ, ಇದರಿಂದ ಈ ದಿನ ನೀವು ತಟಸ್ಥವಾಗಿ ಉಳಿಯುವಂಥದ್ದು ಉತ್ತಮ. ಅಂದರೆ ಲೇವಾದೇವಿ ವ್ಯವಹಾರವನ್ನು ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ನಿಮ್ಮ ಸಂತೋಷದ ಕ್ಷಣಗಳೇನಿದೆ ಅದನ್ನು ನೀವೇ ಕೈಯಾರ ಹಾಳು ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಎಲ್ಲವೂ ಸರಿ ಇದೆ ಅಂತ ಅಂದಾಗ ನೀವು ಅಲ್ಲಿ ನಿಮ್ಮ ಅದೃಷ್ಟ ಪರೀಕ್ಷೆಗೆ ಮುಂದಾಗ್ತೀರಿ. ಇದರಿಂದ ನಿಮ್ಮವರು ನಿಮ್ಮ ಮೇಲೆ ಬೇಸರಗೊಳ್ಳುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನ ನಿಮ್ಮ ಮಕ್ಕಳ ಪರಿಸ್ಥಿತಿ, ಅವರ ಒಂದು ಭಾವನಾತ್ಮಕವಾದಂಥ ಪ್ರಪಂಚ ಏನಿದೆ ಅದನ್ನು ನೀವು ಈ ದಿನ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಮಕ್ಕಳ ಮಧ್ಯೆ, ನಿಮ್ಮ ಮಧ್ಯೆ ಈ ದಿನ ಸ್ವಲ್ಪ ವೈಮನಸ್ಸು ಉಂಟಾಗುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಈ ದಿನ ಅಪರೂಪಕ್ಕೆ ನಿಮ್ಮ ಪ್ರೀತಿ ಪಾತ್ರರನ್ನು ಭೇಟಿ ಮಾಡುವಂಥ ಒಂದು ಸಂದರ್ಭ ಇದೆ. ಆದರೆ ಅಲ್ಲಿ ಈ ದುಃಖದ ವಿಚಾರಗಳು, ಕಷ್ಟದ ವಿಚಾರಗಳು ಇವೇ ಹೆಚ್ಚು ವಿನಿಮಯ ಆಗುವಂಥದ್ದು, ಚರ್ಚೆಗೆ ಬರುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಅಂತಹ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಿಮ್ಮ ಅಭಿಪ್ರಾಯವನ್ನೇನಾದರೂ ಕೇಳಿದ್ರೆ ಸೂಕ್ತ ಅಭಿಪ್ರಾಯವನ್ನು ಕೊಡಲಿಕ್ಕೆ ಹಿಂದೆ ಮುಂದೆ ನೋಡಬೇಡಿ. ಇನ್ನು ಈ ದಿನದಲ್ಲಿ ನಿಮಗೆ ಗೊತ್ತಾಗದ ರೀತಿಯಲ್ಲಿ ನಿಮ್ಮ ಹಿರಿಯರಿಂದ ನಿಮಗೆ ಒಂದು ಒಳ್ಳೆಯ ಸಹಕಾರ ಸಿಕ್ಕತ್ತೆ. ಹಾಗಾಗಿ ಈ ದಿನ ಕತ್ತಲಿನಲ್ಲಿ ಇದ್ದಂತೆ ಭಾವಿಸಬೇಡಿ. ಏಕೆಂದರೆ ನಿಮ್ಮ ಜೊತೆ ಭಗವಂತನು ಇದ್ದಾನೆ, ನಿಮ್ಮ ಪ್ರೀತಿ ಪಾತ್ರರು ಇದ್ದಾರೆ, ಮತ್ತು ಮನೆಯಲ್ಲಿರುವಂಥ ಹಿರಿಯರು ಕೂಡ ನಿಮ್ಮ ಯೋಗಕ್ಷೇಮದ ಬಗ್ಗೆ ಕಾಳಜಿಯನ್ನು ಹೊಂದಿರ್ತಾರೆ. ಹಾಗಾಗಿ ಬರೀ ಮಾತಾಡಿದರೆ ಮಾತ್ರ ನಿಮ್ಮ ಜೊತೆಯಲ್ಲಿದ್ದಾರೆ ಅಂತಲ್ಲ, ಮೌನವಾಗಿದ್ದರೂ ಕೂಡ ನಿಮಗೆ ಬೆಂಬಲವನ್ನು ಕೊಡ್ತಾ ಇರ್ತಾರೆ. ಅಂಥವರ ಸಂಖ್ಯೆ ಈ ದಿನ ಸ್ವಲ್ಪ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಕುಟುಂಬದಿಂದ ನೀವು ಏನನ್ನು ನಿರೀಕ್ಷೆ ಮಾಡ್ತೀರೋ ಅದು ನಿಮಗೆ ಈ ದಿನ ಸಿಕ್ಕತ್ತೆ. ಆದರೆ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಏನಿದೆ ಅದನ್ನು ಗಮನದಲ್ಲಿ ಇಟ್ಟುಕೊಂಡು ಮುಂದುವರಿಯುವಂಥದ್ದು ಉತ್ತಮ. ತಟಸ್ಥವಾಗಿದ್ದುಬಿಡಿ, ಕೆಲವು ವಿಚಾರಗಳಲ್ಲಿ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಸುಬ್ರಹ್ಮಣ್ಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರೆಗೂ ಕೂಡ ಈ ದಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನ ಆಗುತ್ತೆ. ನಿಮ್ಮ ಒಂದು ಪ್ರಯತ್ನಕ್ಕೆ ತಕ್ಕಂಥ ಫಲಗಳು ಸಿಕ್ಕದೇ ಇದ್ದಾಗ ಸ್ವಲ್ಪ ನಿರಾಸೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ಮಕ್ಕಳು ಕೂಡ ಮನೆಯಲ್ಲಿ ನಿಮ್ಮ ಪರಿಸ್ಥಿತಿಯನ್ನಾಗಲಿ ಅಥವಾ ಮನೆಯ ಪರಿಸ್ಥಿತಿಯನ್ನಾಗಲಿ ಅರ್ಥ ಮಾಡಿಕೊಳ್ಳಲ್ಲ. ಅವರದ್ದೇ ಆದಂಥ ಹಠದ ಸ್ವಭಾವ ಮುಂದುವರಿಯುವಂಥದ್ದು, ಇದು ಕೂಡ ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರುವಂಥದ್ದು. ಏಕೆಂದರೆ ಈ ದಿನ ನಿಮ್ಮ ಮಾತು ನಡೆಯಲ್ಲ, ನಿಮ್ಮ ಅಭಿಪ್ರಾಯಕ್ಕೆ ಮನ್ನಣೆ ಇರಲ್ಲ. ಹಾಗೆ ಈ ದಿನ ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರಗಳಲ್ಲೂ ಕೂಡ ನಿಮ್ಮ ಒಂದು ಕ್ರಿಯಾಶೀಲತೆಗೆ ತಕ್ಕಂತೆ ಪ್ರತಿಸ್ಪಂದನೆ ನಿಮ್ಮ ಕುಟುಂಬದಿಂದ ಸಿಕ್ಕಲ್ಲ.
ಹಾಗಾಗಿ ನೀವು ಆಕ್ಟಿವ್ ಆಗಿದ್ದರೆ ಕುಟುಂಬ ಪ್ಯಾಸಿವ್ ಆಗಿರುತ್ತೆ. ಅಲ್ಲಿ ಆಕ್ಟಿವಿಟಿ ಅನ್ನುವಂಥದ್ದಿದ್ದರೆ ನಿಮಗೆ ಎಲ್ಲೋ ಒಂದು ಕಡೆ ಬೇಸರ ಮೂಡುವಂಥದ್ದು ಇರುತ್ತೆ. ಒಟ್ಟಾರೆ ಒಂದಕ್ಕೊಂದು ಸಹ ಸಂಬಂಧಗಳಲ್ಲಿ ಪರಸ್ಪರ ಹೊಂದಾಣಿಕೆ ಅನ್ನುವಂಥದ್ದು ಕಾಣಿಸ್ತಾ ಇಲ್ಲ. ಇನ್ನು ಈ ದಿನ ಹಿರಿಯರ ಸೇವೆ, ಅದನ್ನು ಈ ದಿನ ನೀವು ಕಾರಣ ಇಲ್ಲದೆ ಮಾಡಬೇಕಾಗತ್ತೆ. ಅವರ ಸೇವೆ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ನ್ಯಾಯಾಲಯದ ವಿಚಾರಗಳಲ್ಲಿ ಯಾವುದೇ ರೀತಿಯ ತಂಟೆ ತಕರಾರುಗಳಿದ್ದರೆ ಅದು ಕೂಡ ಸ್ವಲ್ಪ ನಿಧಾನವಾಗಿ ಮುಂದುವರಿಯುವಂಥದ್ದು. ಹಾಗಾಗಿ ಈ ದಿನ ಇತ್ಯರ್ಥ ಆಗದೇ ಇರುವಂಥ ಸಮಸ್ಯೆಗಳೇ ಜಾಸ್ತಿ ಇರುತ್ತೆ. ಇದು ಕೂಡ ನಿಮಗೆ ಒತ್ತಡವನ್ನು ತರುತ್ತೆ. ಜೊತೆಗೆ ಈ ಜವಾಬ್ದಾರಿ ಏನಿದೆ ಅದು ವಿಪರೀತವಾಗಿ ನಿಮ್ಮನ್ನು ಕಂಗೆಡಿಸುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಹೂಡಿಕೆಯ ವಿಚಾರದಲ್ಲಿ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ, ಜಾಗ್ರತೆ. ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಅಸ್ಪಷ್ಟತೆ ಇರುವಂಥದ್ದು, ಒಂದು ಕ್ಲಾರಿಟಿ ಅನ್ನುವಂಥದ್ದು ಇಲ್ಲ. ಹಾಗಾಗಿನೇ ಈ ದಿನ ಕೂಡ ನಿಮಗೆ ಸಾಧಾರಣ ದಿನವಾಗಿ ಮುಗಿದೇ ಹೋಗುತ್ತೆ. ಅದಕ್ಕಾಗಿಯೇ ಈ ದಿನ ನೀವು ಸತ್ಸಂಗವನ್ನು ಮಾಡಿ, ಭಗವಂತನ ಆರಾಧನೆ ಮಾಡಿ, ಸೇವಾ ಕಾರ್ಯಗಳಲ್ಲಿ ಭಾಗವಹಿಸಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಕ್ರಿಯಾಶೀಲವಾಗಿರುವಂಥ ದಿನ. ಅಂದರೆ ಚಟುವಟಿಕೆ ಆಧಾರಿತವಾಗಿ ಈ ದಿನ ಇರುವಂಥದ್ದು. ಅದಕ್ಕಾಗಿಯೇ ಹೆಚ್ಚುವರಿ ಆದಾಯವನ್ನು ಗಳಿಸಲಿಕ್ಕೂ ಕೂಡ ನಿಮಗೆ ಸಾಧ್ಯವಾಗುತ್ತೆ. ಇನ್ನು ಈ ದಿನದಲ್ಲಿ ಹಿರಿಯರ ಒಂದು ಮಾರ್ಗದರ್ಶನ, ಸಲಹೆ ಸಮಯೋಚಿತವಾಗಿ ನಿಮಗೆ ಸಿಕ್ಕತ್ತೆ. ಇದರಿಂದ ಕೂಡ ನಿಮ್ಮ ಕೆಲಸ ಕಾರ್ಯಗಳು ವಿಶೇಷ ಮುತುವರ್ಜಿಯಿಂದ ನಡೆಯುವಂಥದ್ದು ಇದೆ. ಇನ್ನು ಈ ದಿನ ಪರಿಸ್ಥಿತಿಯನ್ನು ಬಹಳ ಚೆನ್ನಾಗಿ ಅರ್ಥೈಸ್ಕೊಳ್ತೀರಿ. ಅಂದರೆ ಆ ಒಂದು ಸ್ಟಡಿ ಮಾಡುವಂಥ ಮನೋಭಾವ ಏನಿದೆ ಅದು ಅದ್ಭುತವಾಗಿರುತ್ತೆ. ಇದರಿಂದ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದುಕೊಳ್ಳುವಂಥ ಅವಕಾಶಗಳು ತುಂಬ ಇರುತ್ತೆ. ಇನ್ನು ಈ ದಿನ ಎಲ್ಲ ಸಮಸ್ಯೆಗಳಿಗೂ ಕೂಡ ಹಣವೇ ಪರಿಹಾರ ಅಲ್ಲ, ಬೇರೆ ಬೇರೆ ರೀತಿಯ ಪರಿಹಾರಗಳು ಕೂಡ ಇವೆ. ಅದನ್ನು ಈ ದಿನ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಹಾಗಾಗಿ ನಿಮ್ಮ ಸಮಸ್ಯೆಗಳನ್ನು ಒಂದು ಕಡೆ ಪಟ್ಟಿ ಮಾಡಿಕೊಳ್ಳಿ. ಆ ಸಮಸ್ಯೆಗಳಿಗೆ ಕಾರಣವಾಗಿರುವಂಥ ಅಂಶಗಳು ಯಾವ್ಯಾವುದು ಅನ್ನುವಂಥದ್ದನ್ನು ನೋಡ್ಕೊಳ್ಳಿ. ಜೊತೆಗೆ ಪರಿಹಾರ ಯಾವ ರೀತಿಯಲ್ಲಿದ್ದರೆ ಶೀಘ್ರ ಫಲ ಕೊಡುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ನೀವು ಜೊತೆಯಲ್ಲೇ ಆಲೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ನಿಮಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಷ್ಟೊಂದು ಹೇಳಿಕೊಳ್ಳುವಂಥ ಪ್ರಗತಿ ಇರಲ್ಲ. ಆದರೆ ನಾಳೆ ಈ ಪರಿಸ್ಥಿತಿ ಬದಲಾವಣೆ ಆಗುತ್ತೆ. ಹಾಗಾಗಿನೇ ಸ್ವಲ್ಪ ಹೊಂದಾಣಿಕೆಯಿಂದ, ಸ್ವಲ್ಪ ತಾಳ್ಮೆಯಿಂದ ನೀವು ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನ ವಿಶೇಷವಾಗಿ ಯಾವುದೇ ಒಂದು ಕಚೇರಿಯಲ್ಲಿ ಕೆಲಸ ಕಾರ್ಯಗಳು ಪೆಂಡಿಂಗ್ ಇದ್ದರೆ, ಅಥವಾ ಕೆಲಸಗಳು ನಿಮಗಾಗಿ ಆಗಬೇಕು, ನಿಮ್ಮ ಪರವಾಗಿ ತೀರ್ಪು ಬರಬೇಕು ಅನ್ನುವಂಥ ವಿಚಾರ ಏನಾದರೂ ಇದ್ದರೆ ಈ ದಿನ ನಿಮ್ಮ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆಯಲ್ಲಿ ಒಂದು ಸ್ಪಷ್ಟತೆಯನ್ನು ಉಂಟು ಮಾಡಬೇಕಾಗತ್ತೆ. ಅಂದರೆ ಒಂದು ಕ್ಲಾರಿಟಿಯನ್ನು ಕೊಟ್ಟಾಗ ಅವರಿಗೂ ಕೂಡ ತುಂಬ ಅರ್ಥ ಆಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಅಧಿಕ ಫಲಗಳನ್ನು ನೀವು ನಿರೀಕ್ಷೆ ಮಾಡುವಂಥ ದಿನ. ಹಾಗೆ ಈ ದಿನ ಗುರಿ ಸಾಧನೆಯ ಸಂದರ್ಭದಲ್ಲಿ ಪಟ್ಟು ಹಿಡಿದೇ ಮುಂದೆ ಸಾಗುವಂಥ ಒಂದು ಪ್ರಯತ್ನ ಇರುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಈ ದಿನ ಸಿಕ್ಕುವಂಥದ್ದು ಇದೆ. ಆದರೆ ಈ ದಿನ ಹಣಕಾಸಿನ ವ್ಯವಹಾರದಲ್ಲಿ ಮಾತ್ರ ನಿಮ್ಮ ಯೋಜನೆಯಂತೆ ಕೆಲಸಗಳು ಆಗಲ್ಲ. ಅಲ್ಲಿ ಭಾರಿ ಹೊಡೆತ ಬೀಳುವಂಥ ಸಾಧ್ಯತೆ ಇರುತ್ತೆ. ಹಣ ನಷ್ಟ ಉಂಟಾಗುತ್ತೆ, ಜಾಗ್ರತೆ. ಇನ್ನು ಈ ದಿನದಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕುವಂತಹ ಸಂದರ್ಭದಲ್ಲಿ ಹಿರಿಯರ ಮಾರ್ಗದರ್ಶನ ಕೂಡ ಈ ದಿನ ನಿಮಗೆ ಸಿಕ್ಕತ್ತೆ. ಆದರೆ ಸಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಅದನ್ನು ಬಳಸ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯ ಆಗಲ್ಲ. ಹಾಗೆ ಈ ದಿನದಲ್ಲಿ ಮನೆಯಲ್ಲಿ ಇರುವಂಥ ಹಿರಿಯರ ಬಗ್ಗೆ ಕೂಡ ನಿಮಗೆ ಈ ದಿನ ಬಹಳ ಕೇವಲವಾಗಿ ಇರುವಂಥದ್ದು, ತುಂಬ ತಾತ್ಸಾರದ ಮನೋಭಾವದಲ್ಲಿ ಇರ್ತೀರಿ. ಇದು ಒಳ್ಳೆಯದಲ್ಲ. ಹಾಗಾಗಿ ಈ ದಿನ ತಂದೆ ತಾಯಿಯಂದ್ರೆ ಇದ್ದರೆ ಅವರ ಪ್ರೀತಿಯನ್ನು ಸಂಪಾದನೆ ಮಾಡಿಕೊಳ್ಳಿ. ಹಿರಿಯರಿದ್ದರೆ ಅವರ ಪ್ರೀತಿ ಪಾತ್ರರನ್ನ ಈ ದಿನ ವಿಶೇಷವಾಗಿ ಗಮನಿಸುವಂಥದ್ದನ್ನು ಮಾಡಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮಲ್ಲಿ ಏಕಾಗ್ರತೆ ಇದ್ದರೆ ಮಾತ್ರ ಯಶಸ್ಸಿನ ಮೆಟ್ಟಿಲನ್ನು ಹತ್ತಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಎರಡೂ ಬದಿಯಲ್ಲಿ ಏಕಾಗ್ರತೆಯ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ,
ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಯಾವುದೇ ಸಂದರ್ಭದಲ್ಲೂ ಕೂಡ ಹತಾಶರಾಗಬೇಡಿ. ಅಂದರೆ ಸೋಲಾಗ್ತಾ ಇದೆ, ಲಾಭ ಬರ್ತಾ ಇಲ್ಲ, ಎಲ್ಲ ಒಂದು ಕಡೆ ಕೈ ಹಿಡಿದ ಕೆಲಸ ಕಾರ್ಯಗಳು ತುಂಬ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ ಅನ್ನುವಂಥ ವಿಚಾರ ಗೊತ್ತಿದ್ರೂ ಕೂಡ ಅದರ ಬಗ್ಗೆ ಪ್ರಸ್ತಾಪಕ್ಕೆ ಹೋಗಬೇಡಿ. ತಟಸ್ಥವಾಗಿ ಉಳಿದ್ಬಿಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನ ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಪ್ರೇರಣೆ ಒದಗುವಂಥ ದಿನ, ಮೋಟಿವೇಶನ್ ಸಿಕ್ಕುವಂಥ ದಿನ, ಕೆಲಸ ಕಾರ್ಯಗಳಿಗೆ ಉತ್ತೇಜನ ಸಿಕ್ಕುವಂಥ ದಿನ ಇದು. ಹಾಗಾಗಿ ಈ ದಿನದ ವಿದ್ಯಮಾನಗಳು ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಹಾಗೆ ಈ ದಿನ ಯಾವುದಾದ್ರೂ ಒಂದು ಯಂತ್ರವನ್ನು, ಒಂದು ವಸ್ತುವನ್ನು ಖರೀದಿ ಮಾಡುವಂಥ ಯೋಗ ಬಹಳ ಚೆನ್ನಾಗಿದೆ. ಇನ್ನು ವಿಶೇಷ ಅಂದರೆ ಈ ದಿನ ಮಕ್ಕಳ ಕಡೆ, ಅದರಲ್ಲೂ ನಿಮ್ಮ ಪ್ರೀತಿ ಪಾತ್ರರ ವಿಚಾರವಾಗಿ ಅವರ ಓದಿನ ಕಡೆ ಸ್ವಲ್ಪ ಗಮನ ಹರಿಸುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನದಲ್ಲಿ ಎಷ್ಟೋ ದಿನದ ಹಿಂದೆ ಹೊಸ ವಸ್ತುವನ್ನು ಖರೀದಿ ಮಾಡ್ತೀರಿ, ಅದರ ಬಾಪ್ತಿನ ಬಗ್ಗೆ ಈ ದಿನ ವಿಚಾರಣೆ ಇರ್ಬೋದು, ಆ ವಸ್ತುವಿನ ಅದಲು ಬದಲು ಕಾರ್ಯ ಮಾಡಿಕೊಳ್ಳುವಂಥದ್ದಿರ್ಬೋದು. ಒಟ್ಟಾರೆ ಈ ದಿನ ನಿಮಗೆ ಹಿಂದಿನ ದಿನಮಾನಸದಲ್ಲಿ ಆಗಿರುವಂಥ ವಿಚಾರಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ. ಹಾಗೆ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಈ ದಿನ ನೀವು ಪ್ರಯತ್ನವನ್ನು ಮುಂದುವರಿಸಲಿಕ್ಕೆ ವಿಶೇಷವಾದಂಥ ಅನುಗ್ರಹ ನಿಮಗೆ ಸಿಕ್ಕತ್ತೆ. ಭಗವಂತನ ಅನುಗ್ರಹ ಚೆನ್ನಾಗಿದೆ, ಅದಕ್ಕಾಗಿಯೇ ಕೆಲಸ ಕಾರ್ಯಗಳು ಬಹಳ ಸುಗಮವಾಗಿ ನಡೆಯುತ್ತೆ. ಇನ್ನು ಯಾವುದೇ ಸಂದರ್ಭವನ್ನು ಕೂಡ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ನಿಮ್ಮ ತೀರ್ಮಾನವನ್ನು ಹೇಳಲಿಕ್ಕೆ ಹೋಗಬೇಡಿ. ಹಾಗಾಗಿ ಈ ದಿನ ಸ್ವಲ್ಪ ತಟಸ್ಥವಾಗಿ ಉಳಿಯುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ 12ರಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ಏನೋ ಬೇಸರ ಇರುತ್ತೆ, ಲವಲವಿಕೆ ಅನ್ನುವಂಥದ್ದು ತೀರಾ ಕಡಿಮೆ ಇರುತ್ತೆ. ಅದನ್ನು ಬೂಸ್ಟಪ್ ಮಾಡ್ಕೊಳ್ಬೇಕು ಅಂದರೆ ಈ ದಿನ ಪ್ರೇರೇಪಣೆಯ ಮಾತುಗಳನ್ನು ಕೇಳಬೇಕಾಗತ್ತೆ. ಹಾಗಾಗಿ ಈ ದಿನ ನಿಮ್ಮ ಖರ್ಚು ವೆಚ್ಚಗಳ ವಿಚಾರದಲ್ಲಿ, ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಅನ್ನುವಂಥದ್ದು ಇಟ್ಕೊಳ್ಳಿ. ಏಕೆಂದರೆ ಮುಂದೆ ಈ ಒಂದು ನಿರ್ಬಂಧದಿಂದ ನಿಮಗೆ ಒಳ್ಳೆಯ ಫಲಗಳು ಸಿಕ್ಕತ್ತೆ. ಈ ದಿನವೇ ಅದನ್ನು ನಿಮ್ಮ ನಿಯಂತ್ರಣ ತಪ್ಪಿ ಘಟಿಸುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿದ್ರೆ ನಾಳೆ ಅದು ನಿಮಗೆ ಕೈ ಕೊಡುತ್ತೆ. ಹಾಗಾಗಿ ಈ ದಿನದ ತೀರ್ಮಾನ ಬಹಳ ಮುಖ್ಯವಾಗಿರುತ್ತೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರು ನಿಮ್ಮ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಶ್ರದ್ಧೆಯಿಂದಲೇ ಸಪೋರ್ಟ್ ಮಾಡುವಂಥದ್ದು ಇದೆ. ಜೊತೆಗೆ ಈ ದಿನ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳಲ್ಲೂ ಕೂಡ ಅವರ ಬೆಂಬಲ ಬಹಳ ವಿನೂತನ ರೀತಿಯಲ್ಲೇ ಇರುವಂಥದ್ದು. ಇನ್ನು ಈ ದಿನ ವಾಹನ ಖರೀದಿ ಬಗ್ಗೆ ಒಂದು ಒಳ್ಳೆಯ ಪ್ರೇರೇಪಣೆ ಬರುವಂಥದ್ದು, ಆಸೆ ಈ ದಿನ ಬರುತ್ತೆ. ಅದನ್ನು ಪೂರೈಸ್ಕೊಳ್ಬೇಕು ಅಂದರೆ ಈ ದಿನ ಸ್ವಲ್ಪ ಈ ಹಣಕಾಸಿನ ವಿಚಾರದಲ್ಲಿ ಜಾಗೃತರಾಗಿ ಮುಂದುವರಿಬೇಕು. ಹಾಗೆ ವಸ್ತುಗಳನ್ನು ಯಾವ ಕಾರಣಕ್ಕೆ ಖರೀದಿ ಮಾಡಬೇಕು, ಹೇಗೆ ಬಳಸ್ಕೊಳ್ಬೇಕು ಅನ್ನೋಂಥದ್ರ ಬಗ್ಗೆ ಕೂಡ ಆಲೋಚನೆ ಮಾಡಿ ಮುಂದುವರಿರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಶುಭ ಫಲಗಳು ಸಿಕ್ಕುವಂಥ ದಿನ. ನಿಮ್ಮ ಪ್ರಯತ್ನಕ್ಕೆ ಈ ದಿನ ವಿಶೇಷವಾದಂಥ ಅರ್ಥವನ್ನು ಕೊಡ್ತೀರಿ. ಅದಕ್ಕಾಗಿಯೇ ಬಿಡುವಿನ ವೇಳೆಯಲ್ಲಿದ್ದರೂ ಕೂಡ ನಿಮ್ಮ ಚಟುವಟಿಕೆ ಮುಂದುವರಿಯುತ್ತೆ. ಅದರಲ್ಲೂ ಇತರರಿಗೆ ಸಹಾಯ ಮಾಡುವಂಥ ಎಲ್ಲ ಅವಕಾಶಗಳು ಕೂಡ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಸರ್ಕಾರದ ಮಟ್ಟದಿಂದ ಕೂಡ ನಿಮಗೆ ಉತ್ತೇಜನ ಸಿಕ್ಕುವಂಥದ್ದು ಇದೆ. ಅಲ್ಲೂ ಕೂಡ ಹಿರಿಯ ಅಧಿಕಾರಿಗಳಿಂದ ಒಳ್ಳೆಯ ಮಾರ್ಗದರ್ಶನ ಸಿಕ್ಕತ್ತೆ. ಹಾಗಾಗಿ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ನಿಮಗೆ ಮುನ್ನಡೆ ಇದೆ. ಹಾಗೆ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಸ್ವಲ್ಪ ಮಿಶ್ರ ಫಲಗಳು ಆಗಾಗ್ಗೆ ಕಾಣುವಂಥ ಸಾಧ್ಯತೆ ಇರುತ್ತೆ. ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ಈ ದಿನ ತಾಳ್ಮೆಯಿಂದ ಕೆಲವೊಂದು ನಿರೀಕ್ಷೆಗಳನ್ನು ನೀವು ಇಟ್ಕೊಳ್ಬೇಕಾಗತ್ತೆ. ಇನ್ನು ಗ್ರಹಗಳ ಬದಲಾವಣೆಯಿಂದ ಇದು ನಿಮಗೆ ಒಳ್ಳೆಯ ರೀತಿಯ ಫಲಿತಾಂಶವನ್ನು ತಂದುಕೊಡುವಂಥದ್ದು. ಆದರೆ ಯಾವುದೇ
ಒಂದು ವಿಚಾರವನ್ನಾಗಲಿ ಯಾವುದೇ ವ್ಯಕ್ತಿಯನ್ನಾಗಲಿ ದುರುಪಯೋಗ ಮಾಡಿಕೊಳ್ಬೇಡಿ. ಇದನ್ನು ಮಾತ್ರ ಈ ದಿನ ನೀವು ಅಚ್ಚುಕಟ್ಟಾಗಿ ಪರಿಪಾಲನೆ ಮಾಡಬೇಕಾಗತ್ತೆ. ಇನ್ನು ಈ ದಿನ ನೀವು ಕ್ರಮಿಸುವಂತಹ ದಾರಿ ಏನಾದರೂ ಹೊಸದಾಗಿದ್ದರೆ ತುಂಬ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಒಂದು ವೇಳೆ ಕ್ರಮಿಸುವಂತಹ ದಾರಿ ನಿಮಗೆ ಈಗಾಗಲೇ ಚಿರಪರಿಚಿತರಾಗಿದ್ದರೆ ನೀವು ಆ ಒಂದು ಕೆಲಸ ಕಾರ್ಯಗಳ ಜೊತೆಗೆ ಮತ್ತಷ್ಟು ಕೆಲಸ ಕಾರ್ಯಗಳನ್ನು ಹಮ್ಮಿಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಈ ದಿನ ಬಹಳ ವಿಶೇಷವಾಗಿ ನಿಮ್ಮ ಮನೆಯಲ್ಲಿರುವಂಥ ಹಿರಿಯರ ಕಡೆ ಗಮನ ಕೊಡ್ತೀರಿ. ಅವರು ಹೇಳುವಂಥ ಕೆಲವೊಂದು ಮಾತುಗಳನ್ನು ಅಳವಡಿಸ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ತುಂಬ ಇದೆ. ಒಟ್ಟಾರೆ ಈ ದಿನ ನೀವು ಕೊಡು ಮತ್ತು ತೆಗೆದುಕೊಳ್ಳೋದ್ರಲ್ಲಿ ಎಷ್ಟರ ಮಟ್ಟಿಗೆ ಸುಖ ಇದೆ ಅನ್ನುವಂಥ ವಿಚಾರ ನಿಮಗೆ ಪ್ರಾಪ್ತಿಯಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹನುಮಾನ್ ಚಾಲೀಸನ್ನು ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ತುಂಬ ಕ್ರಿಯಾತ್ಮಕವಾಗಿರುವಂಥ ದಿನ, ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮಗೆ ತುಂಬ ಆಸಕ್ತಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಆಲೋಚನೆಗಳನ್ನು ಅಳವಡಿಸಿಕೊಳ್ಳುವ ಬಗ್ಗೆ ಬಹಳ ವಿಶೇಷವಾದಂಥ ಒಂದು ಸ್ಫೂರ್ತಿ ನಿಮಗೆ ಸಿಕ್ಕುವಂಥದ್ದು. ಹಾಗಾಗಿ ಈ ದಿನ ನೀವು ಮಾಡಿರುವಂಥ ಕೆಲಸ ಕಾರ್ಯಗಳು ಅದು ಅತ್ಯಲ್ಪ ಇರ್ಬೋದು, ಆದರೆ ನಿಮ್ಮ ದೃಷ್ಟಿಯಲ್ಲಿ ಹಾಗೆ ನಮ್ಮ ದೃಷ್ಟಿಯಲ್ಲಿ ಅದು ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಸಂದರ್ಭಗಳದು. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಖರೀದಿ ಪ್ರಕ್ರಿಯೆಗೆ ಮನಸ್ಸು ಮಾಡಿದರೆ ಅದು ನಿಮ್ಮದಾಗತ್ತೆ. ಆದರೆ ಈ ದಿನ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಸ್ವಲ್ಪ ಚಂಚಲವಾಗಿ ಇರುವಂಥದ್ದು. ಅದಕ್ಕಾಗಿಯೇ ಪ್ರಮುಖವಾಗಿರುವಂಥ ವಿಚಾರಗಳ ಕಡೆ ಕೈ ಹಾಕಬೇಡಿ. ಇನ್ನು ಈ ದಿನದಲ್ಲಿ ಆಸುಪಾಸಿನ ಜನರಿಂದ ನೀವು ಪ್ರಭಾವಿತರಾಗುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಈ ದಿನ ಕೆಲಸದ ವಿಚಾರದಲ್ಲಿ ಅಷ್ಟೊಂದು ಆಸಕ್ತಿ ಇಲ್ಲ. ಇನ್ನು ಈ ದಿನ ಯಾವುದೇ ಒಂದು ಆಕ್ರಮಣಕಾರಿ ನಡತೆ ಏನಾದರೂ ಇದ್ದರೆ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಇಲ್ಲ, ಕೆಲವು ಆಕ್ರಮಣಕಾರಿ ನಡತೆಯಿಂದ ಕೆಲವೊಮ್ಮೆ ನಷ್ಟ ಉಂಟಾಗುವಂಥದ್ದು ಕೂಡ ಇರುತ್ತೆ. ಅದನ್ನು ಕೂಡ ಗಮನಿಸಬೇಕು. ನೀವು ನಿಮ್ಮ ಸಣ್ಣ ತಪ್ಪಿಗೆ ಈ ದಿನ ಬಹಳ ದೊಡ್ಡ ಮಾತನ್ನು ಕೇಳುವಂಥದ್ದು, ಅಪವಾದಗಳನ್ನು ಕೇಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಒಟ್ಟಾರೆ ಈ ದಿನದಲ್ಲಿ ನಿಮ್ಮ ಒಂದು ಪರಿಸ್ಥಿತಿ ಏನಿದೆ ಅದನ್ನು ನೀವೇ ಅರಿತುಕೊಳ್ಬೇಕು. ಅದಕ್ಕೆ ನೀವೇ ಸಾಂತ್ವನದ ಮಾತುಗಳನ್ನು ಹೇಳಿಕೊಂಡು ಮುಂದುವರಿಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಹಣಕಾಸಿನ ವಿಚಾರವಾಗಿ ಈ ದಿನ ನೀವು ಕೈ ಸುಟ್ಟುಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ದಿನ ಯಾವುದೇ ವಿದ್ಯಮಾನಗಳಿರಲಿ, ಯಾವುದೇ ರೀತಿಯ ಒತ್ತಡಗಳಿರಲಿ, ಮೊದಲು ಕೆಲಸಗಳ ಕಡೆ ಗಮನ ಕೊಟ್ಟು ನಂತರ ಬೇರೆ ಕೆಲಸಗಳನ್ನು ಮುಂದುವರಿಸುವಂಥದ್ದು ಉತ್ತಮ. ಇನ್ನು ಈ ದಿನ ಸಮಯವನ್ನು ಹಿರಿಯರಿಗೆ ಕೊಡಲಿಕ್ಕೆ ನಿಮ್ಮಲ್ಲಿ ಸಮಯದ ಅಭಾವ ಇರುವಂಥದ್ದು. ಹಾಗಾಗಿ ಈ ದಿನವೇ ನೀವು ಹೆಚ್ಚಿನ ಪರಿಶ್ರಮದ ಕೆಲಸಗಳನ್ನು ಮಾಡಬೇಕಾಗತ್ತೆ. ಅದಕ್ಕೆ ಉತ್ತಮವಾದಂಥ ಪ್ರತಿಫಲ ಕೂಡ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ನೀವು ಏನನ್ನು ಮಾಡಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ಅಂದ್ಕೊಳ್ತೀರೋ ಅದನ್ನೆಲ್ಲ ಮಾಡಲಿಕ್ಕೂ ಕೂಡ ಅವಕಾಶಗಳು ಕೂಡ ಇದೆ. ಆದರೆ ಇಲ್ಲಿ ಅಶಾಂತತೆಯ ವಾತಾವರಣ ಏನಿದೆ ಅದು ಮನಸ್ಸಿನ ನೆಮ್ಮದಿಯನ್ನು ಕಿತ್ತುಕೊಳ್ಳುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಈ ದಿನ ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಸಾಮಾನ್ಯವಾಗಿ ಬರುತ್ತೆ. ಆದರೆ ಪರಿಹಾರ ಮಾಡಿಕೊಳ್ಳೋದ್ರಿಂದ ಉತ್ತಮವಾದಂಥ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಇಲ್ಲಿ ಮನೆಯಲ್ಲಿರುವಂಥ ಸ್ತ್ರೀ ವರ್ಗದವರ ಸಹಕಾರದಿಂದ ಉತ್ತಮವಾದಂಥ ಕೆಲಸಗಳನ್ನು ನಿರ್ವಹಣೆ ಮಾಡ್ತೀರಿ. ಇನ್ನು ಈ ದಿನ ಹಣಕಾಸಿನ ಪರಿಸ್ಥಿತಿಯನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಉತ್ತಮ. ಅಂದರೆ ಸಾಲ ಸೋಲ ಕೊಡುವಂಥದ್ದನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನದ ವಿಶೇಷತೆ ಅಂದರೆ ನಿಮಗೆ ಯಾವುದೋ ಒಂದು ಊಹಾಲೋಕದಲ್ಲಿ, ಕಲ್ಪನಾ ಲೋಕದಲ್ಲಿ, ಭ್ರಮಾಲೋಕದಲ್ಲಿ ಇರುವಂಥದ್ದನ್ನು ಬಿಟ್ಬಿಡಿ. ಏಕೆಂದರೆ ಈ ದಿನ ಪ್ರಪಂಚದಿಂದ ಕಲಿಯಬೇಕಾಗಿರುವಂಥದ್ದು ಬೇಕಾದಷ್ಟಿದೆ. ಅದನ್ನು ನೀವು ಕಲಿಯುವಂಥ ಒಂದು ಪ್ರಯತ್ನದಲ್ಲಿ ಸೇರಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು
ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಇರುವಂತಹ ದಿನ. ಹಲವಾರು ನಷ್ಟಗಳನ್ನು ಈ ದಿನ ನೀವು ಭರ್ತಿ ಮಾಡಬೇಕಾಗತ್ತೆ. ಅಷ್ಟರ ಮಟ್ಟಿಗೆ ನಿಮ್ಮ ಜಾತ್ರೆಯ ಹುಮ್ಮಸ್ಸು, ಉತ್ಸಾಹ ಇಮ್ಮಡಿಯಾಗುವಂಥದ್ದು. ಇನ್ನು ಈ ದಿನ ನಿಮ್ಮಲ್ಲಿರುವಂಥ ಒಂದು ದುರ್ಗುಣಗಳೇನಿದೆ ಅಥವಾ ಕೆಟ್ಟ ಗುಣಗಳು ಈ ದಿನ ನಿಮಗೆ ಅರ್ಥ ಆಗುತ್ತೆ. ನಿಮ್ಮವರು ಎಂಥ ಎಡವಟ್ಟಿನ ಕೆಲಸ ಮಾಡಿದ್ದಾರೆ ಅನ್ನುವಂಥ ವಿಚಾರ ಇದರಿಂದ ಗೊತ್ತಾಗುತ್ತೆ. ಇನ್ನು ಈ ದಿನ ಯಾವುದೇ ವಿಚಾರ ಅತಿಯಾದರೂ ಕೂಡ ವಿಷಕ್ಕೆ ಸಮಾನ ಅಂತ ಹೇಳ್ತಾರೆ. ಹಾಗಾಗಿ ಹಾಲು ಅಮೃತವಾಗಿದ್ದರೂ ಕೂಡ ಅದು ಹೆಚ್ಚಾಗಿದ್ದರೆ ಅಲ್ಲಿ ನಿಮಗೆ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು ಇರುತ್ತೆ. ಒಟ್ಟಾರೆ ಈ ದಿನ ಅಸಾಧ್ಯವಾದ ಕಾರ್ಯವನ್ನು ಕೂಡ ಸಾಧ್ಯ ಮಾಡಿ ತೋರಿಸುವಂಥ ಒಂದು ವ್ಯವಧಾನ ಇದೆ, ಚೆನ್ನಾಗಿದೆ. ಇನ್ನು ಈ ದಿನ ನಿಮ್ಮ ಸ್ವಂತ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡುವಂಥ ಪ್ರಯತ್ನ ಮಾಡಿ. ಹಾಗೆ ವಿಶೇಷವಾಗಿ ಈ ದಿನದಲ್ಲಿ ನಿಮ್ಮ ಕುಟುಂಬದಲ್ಲಿರುವಂಥ ಹಿರಿಯರ ಆರೋಗ್ಯದ ಕಡೆ ಮತ್ತು ಅವರ ಬೇಕು ಬೇಡಗಳ ಕಡೆ ಕೂಡ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ಒಂದು ವಿಚಾರ ಆಗಲಿ, ಯಾವುದೇ ತೀರ್ಪಾಗಲಿ ನಿಮ್ಮ ಪರವಾಗಿಯೇ ಇರಲಿ ಅಂತ ಹೇಳಿ ಬಯಸುವಂಥದ್ದು ತಪ್ಪಲ್ಲ. ಆದರೆ ಅದು ಅತಿ ಆಗಬಾರ್ದು. ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹನುಮಾನ್ ಚಾಲೀಸನ್ನು ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ನಿಮ್ಮ ಬಹುಮುಖ ಪ್ರತಿಭೆ ಏನಿದೆ ಅದನ್ನು 4 ಜನ ಗುರುತಿಸುವಂತೆ ಆಗತ್ತೆ. ಹಾಗಾಗಿ ನಿಮ್ಮ ಮುಂದಿನ ದಾರಿ ಸುಗಮವಾಗತ್ತೆ. ಇನ್ನು ಈ ದಿನದಲ್ಲಿ ಎಲ್ಲಾದರೂ ಒಂದು ಕಡೆ ಸಾಲ ಮಾಡಬೇಕು ಅನ್ನುವಂಥ ಒಂದು ಪರಿಸ್ಥಿತಿ ಬಂದರೆ ಅಲ್ಲಿಗೆ ಆ ಸಾಲ ಪಡೆಯುವಂಥದ್ದನ್ನು ನಿಲ್ಲಿಸ್ಬಿಡಿ. ಏಕೆಂದರೆ ಈ ದಿನ ಸಾಲ ಸೋಲ ಮಾಡುವಂಥದ್ದಾಗಲಿ ಅಥವಾ ಬೇಡದ ವಸ್ತುಗಳ ಬಗ್ಗೆ ನಿಮಗೆ ಹೆಚ್ಚಿನ ನಿರಾಸಕ್ತಿ ಇರುವಂಥದ್ದನ್ನಾಗಲಿ ಭಾಳ ಸೂಕ್ಷ್ಮವಾಗಿ ನೋಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸ್ತಾ ಇದ್ದಂತಹ ಹಿತಶತ್ರುಗಳ ಕಾಟ ಕೂಡ ನಿಮಗೆ ಇರಲ್ಲ. ಅವರು ಕೂಡ ತಟಸ್ಥರಾಗಿ ಉಳಿಯುವಂಥ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ಇನ್ನು ಈ ದಿನ ನಿಮ್ಮ ಹಿತಶತ್ರುಗಳ ಬಗ್ಗೆ ಒಂದು ಕಣ್ಣಿಟ್ಟಿರಬೇಕು. ಏಕೆಂದರೆ ನಿಮ್ಮ ಒಂದು ಪ್ರಗತಿಯನ್ನು ಕಂಡು ಅವರಿಗೆ ಹೊಟ್ಟೆ ಉರಿ. ಅದಕ್ಕಾಗಿಯೇ ಇಲ್ಲ ಸಲ್ಲದ ಅಪಪ್ರಚಾರವನ್ನು ಮಾಡುವಂಥದ್ದು, ನಿಮ್ಮ ಒಂದು ಹೆಸರಿಗೆ ಕಳಂಕ ತರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಜಾಗ್ರತೆ. ಇನ್ನು ಈ ದಿನ ವಿಶೇಷವಾಗಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಪ್ರೀತಿ ಪಾತ್ರರನ್ನು ಮುಕ್ತವಾಗಿ ಹೊಗಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗಾಗಿ ಅವರು ಮಾಡಿರುವಂಥ ಒಳ್ಳೆಯ ಕೆಲಸಗಳನ್ನು ಬಾಯಿ ತುಂಬ ಹೊಗಳಿ. ಹಾಗೆ ಯಾವ ಕೆಲಸ ಅವರಿಗೆ ಹಿನ್ನಡೆಯನ್ನು ತರ್ತಾ ಇದೆ ಅದಕ್ಕೆ ಪೂರಕವಾಗಿ ನಿಮ್ಮ ಒಂದು ಪರಿಹಾರಗಳನ್ನು ಕೂಡ ಹೇಳಿ. ಒಟ್ಟಾರೆ ಈ ದಿನ ಬಹಳ ಹತ್ತಿರದಿಂದ ಕೆಲವೊಂದು ವಿದ್ಯಮಾನಗಳನ್ನು ಗಮನಿಸಬೇಕಾಗತ್ತೆ. ಇನ್ನು ಈ ದಿನ ವಿಶೇಷತೆ ಅಂತ ಹೇಳಿದ್ರೆ ನಿಮ್ಮ ಸ್ಥಿರಾಸ್ತಿ, ಮನೆ, ಸೈಟು, ಜಮೀನು ಇತ್ಯಾದಿಗಳ ವಿಚಾರವಾಗಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಅಷ್ಟೊಂದು ಪ್ರಾಕ್ಟಿಕಲ್ ಆಗಿ ಇರಲ್ಲ. ಹಾಗಾಗಿನೇ ಈ ದಿನ ಅಂತಹ ತೀರ್ಮಾನಗಳನ್ನು ಚರ್ಚೆ ಮಾಡುವಂಥದ್ದಾಗಲಿ ಅಥವಾ ತೀರ್ಮಾನಕ್ಕೆ ಪೂರಕ ಬೆಂಬಲವನ್ನು ಕೊಡುವಂಥದ್ದನ್ನಾಗಲಿ ಈಗ ಮಾಡೋದು ಬೇಡ. ಏಕೆಂದರೆ ಈ ದಿನ ಮಾಡದೇ ಇರುವಂಥದ್ದೇ ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.